ಈ ವಾರದ ಮಧ್ಯದ ದಿವಸದಲ್ಲಿ ಬೈಬಲ್ ಅಧ್ಯಯನ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಪರಲೋಕದಲ್ಲಿರುವಂಥ ಪರಮ ತಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಪ್ರೀತಿಸಿ ನಮ್ಮ ಜೀವಿತಕ್ಕೆ ಭದ್ರತೆಯನ್ನು, ನಮ್ಮ ಆಯುಷ್ಕಾಲಕ್ಕೆ ದಿನಗಳನ್ನು ಸಂವತ್ಸರಗಳನ್ನು ಕೂಡಿಸುತ್ತಾ ಈ ಭೂಮಿಯ ಮೇಲೆ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಪೋಷಿಸುತ್ತಿರುವಂತಹ ಪರಮ ತಂದೆಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ, ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವಂತೆಯೂ ನಮ್ಮ ಆತ್ಮೀಯ ಮತ್ತು ಭೌತಿಕ ಜೀವಿತಗಳಿಗೆ ಬೇಕಾದಂಥವುಗಳನ್ನು ನಿನ್ನಿಂದ ಬೇಡಿಕೊಂಡು ನೆಮ್ಮದಿಯಿಂದ ಸಂತೃಪ್ತಿಕರವಾದಂತಹ ಸ್ಥಿತಿಯಿಂದ ನೀನು ನಮಗೆ ದಯಪಾಲಿಸಿಕೊಟ್ಟಂತಹ ಈ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ದಯಪಾಲಿಸಿಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ ತಂದೆ. ಈ ಕಾರ್ಯಕ್ರಮವನ್ನು ನಿನ್ನ ಮಹಿಮೆಗಾಗಿ, ನಮ್ಮ ಆತ್ಮೀಯ ಕ್ಷೇಮಾಭಿವೃದ್ಧಿಗಾಗಿ ಆಶೀರ್ವದಿಸೆಂಬುದಾಗಿ ಪ್ರಾರ್ಥಿಸ್ತೇವೆ ತಂದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಕೇಳುವುದಕ್ಕೋಸ್ಕರ, ನಿನ್ನ ಆಲೋಚನೆಗಳಿಗೆ ತಂದೆ ಕಿವಿಗೊಡುವುದಕ್ಕೋಸ್ಕರ, ನಿಮ್ಮ ಸಂಕಲ್ಪದ ಸಂಗತಿಗಳಿಗೆ ಅನುಸಾರವಾಗಿ ಜೀವಿತವನ್ನು ತಿದ್ದಿ ಸರಿಪಡಿಸಿಕೊಂಡು ಮುಂದೆ ಸಾಗುವುದಕ್ಕೋಸ್ಕರ ಈ ರೀತಿಯಾಗಿ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು ತಂದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನ ಮಾತುಗಳನ್ನು ಪ್ರಬೋಧಿಸಲಿಕ್ಕಿರುವಾಗ ಕೃಪೆಯನ್ನು ಅನುಗ್ರಹಿಸು. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ತಂದೆಯ ವ್ಯಾಖ್ಯಾನಿಸಲಿಕ್ಕಾಗುತ್ತೆ ಕೃಪೆಯನ್ನು ಅನುಗ್ರಹಿಸು. ಒಣ ಹೆಮ್ಮೆಯಿಂದಾಗಲಿ, ಪಕ್ಷಪಾತದಿಂದಾಗಲಿ, ಮಾನವ ಆಲೋಚನೆಗಳಿಂದಾಗಲಿ ತಂದೆ ಸತ್ಯವಾಕ್ಯಕ್ಕೆ ಅಪಚಾರವನ್ನು, ಕಲಬೆರಕೆಯನ್ನು ಮಾಡದೆ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಪ್ರಬೋಧಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸಿಕೊಡು. ಕೇಳುವಂಥ ನಿನ್ನ ಮಕ್ಕಳನ್ನು ಕೂಡ ಕನಿಕರಿಸು, ಕೃಪೆಯನ್ನು ವಿಸ್ತರಿಸು. ವಾಕ್ಯಗಳನ್ನು ಅಂಗೀಕರಿಸಿಕೊಳ್ಳುವಂಥ ಮನಸ್ಸನ್ನು, ವಾಕ್ಯಗಳನ್ನು ಆಲೋಚಿಸುವಂತಹ ವಿವೇಕವನ್ನು, ತಿಳುವಳಿಕೆಯನ್ನು, ಆಲೋಚನಾ ಶಕ್ತಿಯನ್ನು ತಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸಿಕೊಡು. ಆ ಮೂಲಕ ತಂದೆ ನಿನ್ನ ಆಲೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಆ ಆಲೋಚನೆಗಳ ಪ್ರಕಾರ ಜೀವಿತಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಂತೇಳಿ ಈ ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಈ ವಾರದ ಮಧ್ಯದ ದಿವಸದಲ್ಲಿ ಸ್ಥಾನಿಕ ಸಭೆಯ ಮೂಲಕ ಸತ್ಯವೇದ ಅಧ್ಯಯನ ಈ ಒಂದು ಕಾರ್ಯಕ್ರಮದಲ್ಲಿ ಹಳೆ ಒಡಂಬಡಿಕೆಯಲ್ಲಿರುವಂತಹ 39 ಪುಸ್ತಕಗಳಲ್ಲಿ ಒಂದು ಪುಸ್ತಕವಾಗಿರುವಂತಹ ಓಬದ್ಯ ಗ್ರಂಥವನ್ನು ಇವತ್ತು ನಾವು ಅಭ್ಯಾಸವನ್ನು ಮಾಡೋಣ. ಈ ಓಬದ್ಯ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಬಹಳ ಚಿಕ್ಕದಾದಂತಹ ಪುಸ್ತಕ, ಒಂದೇ ಅಧ್ಯಾಯವನ್ನು ಒಳಗೊಂಡಿರುವಂತಹ ಪುಸ್ತಕ. ಈ ಓಬದ್ಯ ಅಧ್ಯಾಯವನ್ನು, ಈ ಪುಸ್ತಕವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ
ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂತಹ ಅನೇಕ ಸಂಗತಿಗಳು ಕ್ರಿಸ್ತಿಯ ಜೀವಿತಕ್ಕೆ, ಅಂದರೆ ಕ್ರೈಸ್ತ ವಿಶ್ವಾಸ ಜೀವಿತಕ್ಕೆ ಎಷ್ಟು ಪ್ರಾಮುಖ್ಯವಾದವುಗಳು ಎಂಬುದಾಗಿ ಪತ್ರಿಕೆಗಳಲ್ಲಿ ಅವುಗಳನ್ನು ಕುರಿತು ನಾವು ಗಮನಿಸ್ತೇವೆ. ಆ ಒಂದು ನಿಟ್ಟಿನಲ್ಲಿ ಅಪೋಸ್ತಲನಾದಂತಹ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು, ನಾವು ಓದಿ ಸ್ಥಿರಚಿತ್ತವನ್ನೂ ಆದರಣೆಯನ್ನೂ ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಳೆ ಒಡಂಬಡಿಕೆಯ ಎಲ್ಲ ಪುಸ್ತಕಗಳು ಯಾವ ಉದ್ದೇಶಕ್ಕೋಸ್ಕರ ನಮಗೆ ಒದಗಿಸಲ್ಪಟ್ಟಿವೆ ಎಂಬುವಂಥದ್ದನ್ನು ಅಪೋಸ್ತಲನಾದಂತಹ ಪೌಲನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರಿತಕ್ಕಂತಹ ಈ ಒಂದು ವಚನ ಭಾಗದಲ್ಲಿ ಅವುಗಳು ಪ್ರಮುಖವಾಗಿ ನಮ್ಮನ್ನು ಉಪದೇಶಿಸುವುದಕ್ಕಾಗಿ, ಆ ಉಪದೇಶವನ್ನು ನಾವು ಕೇಳಿ ಅಥವಾ ಓದಿ ಸ್ಥಿರಚಿತ್ತವನ್ನು, ಅಂದರೆ ನಮಗೆ ನೇಮಕವಾದಂತಹ ಈ ಶ್ರೇಷ್ಠವಾದಂತಹ ಕ್ರಿಸ್ತಿಯ ಜೀವಿತವೆಂಬ ಈ ಶ್ರೇಷ್ಠ ಹೋರಾಟದಲ್ಲಿ ಸ್ಥಿರಚಿತ್ತತೆಯನ್ನು ಹೊಂದಿದವರಾಗಿದ್ದುಕೊಂಡು ನಮ್ಮ ಓಟವನ್ನು ಮುಂದುವರಿಸುವುದಕ್ಕಾಗಿಯೂ ಮತ್ತು ಈ ಓಟದಲ್ಲಿ ಎದುರಾಗುವಂತಹ ಆತ್ಮ ಸಂಬಂಧವಾದಂತಹ ಮತ್ತು ಭೌತಿಕವಾದಂತಹ ಕೊರತೆಗಳಾಗಿರಬಹುದು, ಅಥವಾ ನಿಂದೆಗಳಾಗಿರಬಹುದು, ಅಥವಾ ಸುಳ್ಳಾದ ಆರೋಪಗಳಾಗಿರಬಹುದು, ಅಥವಾ ದೂಷಣೆಯ ಮಾತುಗಳಾಗಿರಬಹುದು, ಕ್ರಿಸ್ತ ನಂಬಿಕೆಯಿಂದ ಬೀಳಿಸುವಂತಹ ಯಾವುದೇ ಪ್ರಯತ್ನಗಳಾಗಿರಬಹುದು, ಅವುಗಳ ವಿಷಯದಲ್ಲಿ ನಾವು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಅಂತ ಹೇಳ್ತಾರೆ. ನಮಗೊಂದು ರಕ್ಷಣೆ ಇದೆ, ಆ ರಕ್ಷಣೆಯಲ್ಲಿ ನಾವು ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ ಹಳೆ ಒಡಂಬಡಿಕೆಯ ವಿಷಯದಲ್ಲಿ ಗ್ರಂಥಕರ್ತನು ಹೇಳ್ತಕ್ಕಂಥ ಈ ಮಾತು, ಹಳೆ ಒಡಂಬಡಿಕೆಯನ್ನು ನಾವು ಅಭ್ಯಾಸ ಮಾಡಬೇಕು, ಆ ಮೂಲಕ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಎಂಬುದನ್ನು ಈ ವಚನ ಭಾಗದಿಂದ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಅಪೋಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಪ್ರಜೆಗಳ ವಿಷಯದಲ್ಲಿ ಆತನು ಆ ಒಂದು ಅಧ್ಯಾಯದಲ್ಲಿ ಪ್ರಸ್ತಾಪ ಮಾಡ್ತಾ 10 ಮತ್ತು 11ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಬರಿತಾ ಇದ್ದಾನೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಜೆಗಳಿಗೆ ಸಂಭವಿಸಿದಂತಹ ಆ ಎಲ್ಲ ಸಂಗತಿಗಳು ನಮಗೆ ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದಂತಹ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಅಂತ ಹೇಳ್ತಾರೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಅಂತೇಳಿ. ಅಂದರೆ ನಾವು ನಿಂತಿದ್ದೀನಿ ಅಂತೇಳಿ ಅತಿಶಯ ಪಡೋದಲ್ಲ, ನಿಂತಿದ್ದೀನಿ ಅಂತೇಳಿ ಮೈ ಮರೆಯೋದಲ್ಲ, ನಿಂತಿದ್ದೀನಿ ಅನ್ನುವಂತಹ ನೀನು ಬೀಳುವಂಥ ಅವಕಾಶ ಇರುವುದರಿಂದ ಎಚ್ಚರಿಕೆಯಾಗಿರೋದಕ್ಕೋಸ್ಕರ ನಮಗೆ ಬುದ್ಧಿವಾದಗಳಾಗಿ ಈ ಸಂಗತಿಗಳು ನಮಗೆ ಬರೆಯಲ್ಪಟ್ಟಿವೆ ಎಂಬುದಾಗಿ ಪೌಲನು ಹೇಳುವಂತಹ ಮಾತನ್ನು ನಾವು ಈ ಭಾಗದಲ್ಲಿ ಗಮನಿಸ್ತೇವೆ. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ಇರ್ತಕ್ಕಂತಹ ವಿಶ್ವಾಸವನ್ನು ಕುರಿತು, ಅಬ್ರಹಾಮನ ವಿಶ್ವಾಸದ ಜೀವಿತವನ್ನು ಕುರಿತು, ಆ ಒಂದು ವಿಶ್ವಾಸದ ಮೂಲಕವೇ ಅಥವಾ ಆ ಒಂದು ನಂಬಿಕೆಯ ಮೂಲಕವೇ ಅಬ್ರಹಾಮನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು ಅನ್ನುವಂತಹ ವಿಷಯವನ್ನು ಪೌಲನು
ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಿಂದ 25ನೇ ವಚನದವರೆಗೆ ವಿಷಯವನ್ನು ಪ್ರಸ್ತಾಪಿಸ್ತಾ 22 ಮತ್ತು 23ನೇ ವಚನದಲ್ಲಿ ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು, ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು ಅಂತ ಹೇಳ್ತಾನೆ. ಕೇವಲ ಅಬ್ರಹಾಮನಿಗೋಸ್ಕರ ಆ ನಂಬಿಕೆ ನೀತಿವಂತನೆಂಬುದಾಗಿ ಬರೆಯಲ್ಪಡುವುದು ಮಾತ್ರವಲ್ಲ, ಎಣಿಸಲ್ಪಡುವುದು ಮಾತ್ರವಲ್ಲ, ಅದು ನಮಗೂ ಕೂಡ ಅನ್ವಯ ಆಗುತ್ತೆ, ನಮಗೋಸ್ಕರವೂ ಕೂಡ ಅದು ಬರೆಯಲ್ಪಟ್ಟಿದೆ ಅನ್ನುವಂತಹ ವಿಷಯವನ್ನು ಪೌಲನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಈ 3 ವಚನಗಳಿಂದ, ಅಂದರೆ ರೋಮಾಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 25ನೇ ವಚನದಲ್ಲಿರ್ತಕ್ಕಂತಹ ಈ ಭಾಗಗಳೆಲ್ಲವೂ ಕೂಡ ನಮಗೆ ಹಳೆ ಒಡಂಬಡಿಕೆಯ ವಿಷಯಗಳು, ಕ್ರಿಸ್ತಿಯ ಜೀವಿತಕ್ಕೆ ಬಹುಮುಖ್ಯವಾದಂಥವುಗಳು. ಭಕ್ತಿಯ ಜೀವಿತವನ್ನು, ವಿಶ್ವಾಸ ಜೀವಿತವನ್ನು ಸ್ಥಿರಚಿತ್ತದಿಂದ ಮುಂದುವರಿಸ್ಕೊಂಡು ಹೋಗುವುದಕ್ಕೆ ಅವು ಉಪಯುಕ್ತವಾದಂಥವುಗಳು ಎಂಬುದಾಗಿ ಈ ವಿಷಯಗಳು ನಮಗೆ ಎಚ್ಚರಿಸ್ತಾ ಇದ್ದಾವೆ, ಪ್ರಬೋಧಿಸ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತು ಈ ವಚನಗಳನ್ನು ನಾವು ಮನಸ್ಸಲ್ಲಿಟ್ಕೊಂಡು ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂತಹ 39 ಪುಸ್ತಕಗಳಲ್ಲಿ ಅತಿ ಚಿಕ್ಕದಾದಂತಹ ಪುಸ್ತಕ ಒಬದ್ಯನ ಪ್ರವಾದನೆಯ ಗ್ರಂಥವನ್ನು ಇವತ್ತು ನಾವು ಆಲೋಚನೆ ಮಾಡ್ತಾ, ಆ ಒಂದು ಗ್ರಂಥದ ಮೂಲಕ ಅಥವಾ ಆ ಒಬದ್ಯ ಪುಸ್ತಕದ ಮೂಲಕ ಇವತ್ತು ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಯಾವ ರೀತಿಯಾದಂತಹ ಆದರಣೆಯನ್ನು, ಸ್ಥಿರಚಿತ್ತವನ್ನು, ನಿರೀಕ್ಷೆಯನ್ನು ಮತ್ತು ಎಚ್ಚರಿಕೆಯನ್ನು ನಾವು ಹೊಂದಿಕೊಳ್ಳಬಹುದು ಎಂಬುದಾಗಿ ಈ ಒಂದು ಗ್ರಂಥವನ್ನು ನಾವು ಅಭ್ಯಾಸ ಮಾಡೋದಕ್ಕೆ ನಾವು ಮುಂದಾಗೋಣ. ಮೊದಲನೇದಾಗಿ ಒಬದ್ಯ ಪ್ರವಾದಿ ಈ ಒಂದು ಪುಸ್ತಕವನ್ನು ಅಥವಾ ಈ ಒಂದು ಪ್ರವಾದನೆಯ ಗ್ರಂಥವನ್ನು ಯಾರನ್ನ ದೃಷ್ಟಿಯಲ್ಲಿಟ್ಕೊಂಡು ಬರೀತಾ ಇದ್ದಾನೆ ಅಂತಂದರೆ, ಎದೋಮ್ಯರ ವಿಷಯದಲ್ಲಿ, ಎದೋಮಿನ ವಿಷಯದಲ್ಲಿ ಆತನು ದೇವರಿಂದ ಒಂದು ಸಂದೇಶವನ್ನು ಪಡೆದುಕೊಂಡು ದೇವರಿಂದ ಬಂದಂತಹ ಸಮಾಚಾರವನ್ನು ಆತನು ಈ ಒಂದು ಗ್ರಂಥದಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಎದೋಮ್ಯರು ಅಂದರೆ ಯಾರು? ಎದೋಮ್ಯರು ಅಂದರೆ ಯಾರು ಅಂತಂದರೆ, ನಮ್ಮೆಲ್ಲರಿಗೂ ಕೂಡ ನಂಬಿಕೆಗೆ ಮೂಲಪಿತೃವಾದಂತಹ ಅಬ್ರಹಾಮನನ್ನು ನಾವು ಗ್ರಂಥದಲ್ಲಿ ಕಾಣ್ತೇವೆ. ಈ ಅಬ್ರಹಾಮನ ವಾಗ್ದಾತ್ತ ಪುತ್ರ ಯಾರು ಅಂತಂದರೆ ಈಸಾಕ. ಈ ಈಸಾಕನಿಗೆ 2 ಮಕ್ಕಳು. ಒಬ್ಬಾತ ಏಸಾವ, ಇನ್ನೊಬ್ಬ ಯಾಕೋಬ. ಇವರಿಬ್ಬರು ಅವಳಿ ಜವಳಿ, ಅಂದರೆ ತಾಯಿಯ ಗರ್ಭದಿಂದ ಭೂಮಿಗೆ ಪಾದಾರ್ಪಣೆ ಮಾಡಿದಂಥವರಲ್ಲಿ ಯಾರು ಮೊದಲಿನವನು ಅನ್ನುವಂಥದ್ದನ್ನು ಹೇಳೋದಕ್ಕೆ ಕಷ್ಟಕರವಾಗಿರ್ತಕ್ಕಂತಹ ಇವರಿಬ್ಬರ ಹುಟ್ಟು. ಏಸಾವನು ತಾಯಿಯ ಗರ್ಭದಿಂದ ಆಚೆ ಬರ್ತಾನೆ, ಏಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡೇ ಯಾಕೋಬನು ಕೂಡ ತಾಯಿಯ ಗರ್ಭದಿಂದ ಆಚೆ ಬರ್ತಾನೆ. ಹಾಗಾಗಿ ಯಾರು ದೊಡ್ಡವರು ಯಾರು ಸಣ್ಣವರು ಅಂತೇಳಿ ಹೇಳುವುದಕ್ಕೆ ಒಂದು ಚಿಕ್ಕದಾದಂತಹ ಒಂದು ಪಾಯಿಂಟ್ ನಮ್ಗೆ ಅರ್ಥ ಆಗುತ್ತೆ. ಅದೇನಂತಂದರೆ, ತಾಯಿಯ ಗರ್ಭದಿಂದ ಏಸಾವನ ದೇಹ ಸಂಪೂರ್ಣವಾಗಿ ಹೊರಬರುವುದರ ಮೂಲಕ ಆತನು ಮೊದಲಿಗನು ಎಂಬುದಾಗಿ ನಾವು ಗುರುತಿಸಿದಾಗ ಅಲ್ಲಿ ಏಸಾವನು ಹಿರಿಯನು, ಯಾಕೋಬನು ಕಿರಿಯನು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಈ ಏಸಾವನ ಸಂತತಿಯೇ ಯಾರು ಅಂತಂದರೆ ಎದೋಮ್ಯರು ಅಂತೇಳಿ. ಎದೋಮ್ಯರು. ಈ ಯಾಕೋಬನ ಸಂತತಿಯವರೇ ಇಸ್ರಾಯೇಲ್ಯರು.
ಇಸ್ರಾಯೇಲ್ಯರು. ಅಬ್ರಹಮನ ಮಗ ಈಸಾಕನಿಗೆ ಇಬ್ಬರು ಮಕ್ಕಳು, ಏಸಾವ, ಯಾಕೋಬ. ಏಸಾವನ ಸಂತತಿಯವರನ್ನ ಎದೋಮ್ಯರು ಅಂತೇಳಿ ಕರಿತೀವಿ ಗ್ರಂಥದ ಆಧಾರದ ಮೇರೆಗೆ. ಯಾಕೋಬನ ಸಂತತಿಯವರನ್ನ ಇಸ್ರಾಯೇಲ್ಯರು ಎಂಬುದಾಗಿ ಗ್ರಂಥದ ಆಧಾರದ ಮೇಲೆ ನಾವು ಕರಿತೇವೆ. ಸೊ ಹಾಗಾಗಿ ಒಬ್ಬದ್ದೇ ಗ್ರಂಥ ಯಾರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬರಿತಾ ಇದ್ದಾನಂತಂದರೆ ಎದೋಮ್ಯರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇವರಿಂದ ಈ ಪ್ರವಾದನೆಯ ಸಮಾಚಾರವನ್ನು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನು ಕುರಿತು ನಾವುಗಳು ಗ್ರಂಥವನ್ನು ಆಲೋಚನೆ ಮಾಡ್ತಾ ಮುಂದೆ ಸಾಗುವುದಾದರೆ ಇದರಿಂದ ನಮಗೇನು ಉಪಯೋಗ ಆಗುತ್ತೆ? ಈ ಒಂದು ಗ್ರಂಥದಿಂದ, ಒಬ್ಬದ್ದೇ ಗ್ರಂಥದಿಂದ ಕ್ರಿಸ್ತೀಯ ನಂಬಿಕೆಯಲ್ಲಿರ್ತಕ್ಕಂಥ ನಾವುಗಳು, ಕ್ರೈಸ್ತರಾಗಿರ್ತಕ್ಕಂಥ ನಮ್ಮಗಳಿಗೆ ಏನು ಸಂದೇಶ ಲಭ್ಯ ಆಗುತ್ತೆ? ಇದರಿಂದ ನಾವು ಏನು ಎಚ್ಚರಿಕೆಯನ್ನು ಹೊಂದ್ಕೊಳ್ತೀವಿ, ಏನು ಆಧರಣೆಯನ್ನು ಹೊಂದ್ಕೊಳ್ತೀವಿ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಅನೇಕ ವಿಷಯಗಳು ನಮಗೆ ಈ ಒಂದು ಗ್ರಂಥದ ಮೂಲಕ ಬಯಲ್ಪಡ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರಿಗೆ ಐಗುಪ್ತದ ದಾಸತ್ವದಿಂದ ಅವರನ್ನು ಹೊರಗೆ ಕರ್ಕೊಂಡು ಬಂದ ಮೇಲೆ ಅವರುಗಳಿಗೆ ಒಡಂಬಡಿಕೆಯ ಸೂತ್ರಗಳನ್ನು ಮೋಶೆಯ ಮುಖಾಂತರ ಕೊಡಲ್ಪಟ್ಟದ್ದನ್ನು ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಆ ಆಜ್ಞೆಗಳಲ್ಲಿ ದೇವರು ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತಹ ಹೆಚ್ಚು ಕಡಿಮೆ 613 ಆಜ್ಞೆಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಗಮನಿಸ್ತೇವೆ. ಅವೆಲ್ಲವುಗಳು ಯಾವುಗಳ ಆಜ್ಞೆಗಳ ಮೇಲೆ ಆಧಾರವಾಗಿದೆ ಅಂತಂದರೆ ದಶಾಜ್ಞೆಗಳ ಮೇಲೆ ಅವುಗಳೆಲ್ಲವೂ ಕೂಡ ಆಧಾರವಾಗಿದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ 4 ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟಂತಹ ಆಜ್ಞೆಗಳಾದ ಮೇಲೆ ಇನ್ನುಳಿದ 6 ಆಜ್ಞೆಗಳು ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬಂತಹ ಒಂದೇ ಆಜ್ಞೆಗೆ ಒಳಪಟ್ಟಂತಹ ಆ 6 ಆಜ್ಞೆಗಳನ್ನು ನಾವು ಗಮನಿಸ್ತೇವೆ. ಇನ್ನುಳಿದ 4 ಆಜ್ಞೆಗಳು ನಿನ್ನ ದೇವರಾದಂತಹ ಯೆಹೋವನನ್ನು ನೀನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ವಿವೇಕದಿಂದಲೂ ಆತನನ್ನು ನೀನು ಆರಾಧಿಸಬೇಕು, ಆತನಿಗೆ ನೀನು ನಡ್ಕೊಳ್ಬೇಕು ಅನ್ನುವಂತಹ ಆ 4 ಆಜ್ಞೆಗಳು ದೇವರ ಬಗ್ಗೆ, ದೇವರೆಡೆಗೆ ಆಜ್ಞೆಗಳು ತೋರ್ಪಡಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ದಶಾಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 2 ಆಜ್ಞೆಗಳನ್ನಾಗಿ ಆತನು ಉಲ್ಲೇಖ ಮಾಡುವಂಥದ್ದನ್ನು ನಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನಿನ್ನ ದೇವರಾದಂಥ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀನು ಆರಾಧಿಸಬೇಕು ಅನ್ನುವಂಥದ್ದು ಒಂದಾದರೆ, ಇನ್ನು 2ನೇದು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಅನ್ನುವಂಥದ್ದು 2ನೇ ಆಜ್ಞೆ ಎಂಬುದಾಗಿ ಈ ಸುವಾರ್ತೆಗಳ ಪುಸ್ತಕದಲ್ಲಿ ನಾವು ಈ ವಚನ ಭಾಗವನ್ನು ನಾವು ಗಮನಿಸ್ತೇವೆ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ನಾವು ಗಮನಿಸಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂತಹ ಈ ಮಾತನ್ನು ಒಂದ್ಸರಿ ನಾವು ಆಲೋಚನೆ ಮಾಡಿದ್ರೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು ಅಂತ ಹೇಳ್ತಾರೆ. ಹಾಗಾಗಿ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತಹ ಹೆಚ್ಚು ಕಡಿಮೆ 600ಕ್ಕಿಂತಲೂ ಅಧಿಕವಾದಂತಹ ಆಜ್ಞೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು 2 ಆಜ್ಞೆಗಳಿಗೆ ಅವುಗಳನ್ನು ಸೀಮಿತಗೊಳಿಸ್ತಾನೆ. ಆ 2 ಆಜ್ಞೆಗಳು ಯಾವುವು ಅನ್ನುವಂಥದ್ದನ್ನು ಈಗ ತಾನೇ ನಾವು ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ವಿ. ಆ 2ನೇ ಆಜ್ಞೆಗೆ ಸರಿಬೀಳುವಂತಹ ಆ 2ನೇ ಆಜ್ಞೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬಂತಹ 2ನೇ ಆಜ್ಞೆಗೆ ಒಳಪಟ್ಟಂತಹ ವಿಚಾರವೇ ಈ ಒಬ್ಬದ್ದೇ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಈ ಒಬ್ಬದ್ದೇ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳು ಏನನ್ನು ಪ್ರಬೋಧಿಸ್ತಾ ಇದ್ದಾವೆ, ಏನನ್ನು ಹೈಲೈಟ್ ಮಾಡ್ತಾ ಇದ್ದಾವೆ ಅಂತಂದರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತದೆ, ನಿನ್ನ ಸಹೋದರನನ್ನು ಪ್ರೀತಿಸು ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತದೆ. ಸೊ ಹಾಗಾಗಿ ಈಸಾಕನ ಮಕ್ಕಳು ಏಸಾವ ಮತ್ತು ಯಾಕೋಬ, ಇವರಿಬ್ಬರು ಅಣ್ಣತಮ್ಮಂದರು.
ರಕ್ತ ಸಂಬಂಧಿಗಳು. ಸೊ ಇವರು ಒಬ್ರನ್ನೊಬ್ರು ಪ್ರೀತಿಸಬೇಕು, ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗಬೇಕು, ಒಬ್ಬರ ಸಂತೋಷದಲ್ಲಿ ಒಬ್ಬರು ಪಾಲುಗಾರ ಆಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ. ಆದರೆ ಇವರಿಬ್ಬರ ಆ ಸಹೋದರರ ಪ್ರೀತಿಗೆ, ಆ ಸಹೋದರರ ಸ್ನೇಹಕ್ಕೆ ಏನು ಅಡ್ಡಿಯಾಗಿದೆ, ಏನು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ದೇವರು ಕೊಡುವಂತಹ ಸೊಲ್ಯೂಷನ್ ಏನು, ಆ ಸಮಸ್ಯೆಯನ್ನು ತಿದ್ದಿಕೊಳ್ಳೋದಕ್ಕೆ ದೇವರು ಕೊಡುವಂಥ ಶಿಕ್ಷೆ ಏನು ಅನ್ನುವಂಥದ್ದನ್ನು ಈ ಒಬ್ಬದ್ದ ಪುಸ್ತಕದಲ್ಲೇ ನಾವು ಗಮನಿಸ್ತೇವೆ. ಹಾಗಾಗಿ ಒಬ್ಬದ್ದ ಪುಸ್ತಕವನ್ನು ನಾವು ಗಮನಿಸ್ತಾ ಮುಂದಕ್ಕೆ ಹೋಗುವಂತಹ ಈ ಭಾಗದಲ್ಲಿ ಮತ್ತೊಂದು ವಿಷಯವನ್ನು ನಾವು ಒತ್ತಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಏನಂತಂದರೆ, ಈ ಒಬ್ಬದ್ದ ಪುಸ್ತಕವನ್ನು ಯಾಕೆ ಪ್ರವಾದಿಸ್ತಾ ಇದ್ದಾನೆ, ಪ್ರವಾದಿಸುವುದಕ್ಕೆ ಕಾರಣ ಏನು, ಈ ಒಬ್ಬದ್ದ ಪುಸ್ತಕವನ್ನು ಪ್ರವಾದಿಸುವುದಕ್ಕೆ ಕಾರಣ ಏನು? ಪ್ರವಾದಿಸುವುದಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್? ದೇವರು ಈ ಒಬ್ಬದ್ದ ಪುಸ್ತಕವನ್ನು ಬರೆಸುವುದಕ್ಕೆ ಅಥವಾ ಎದೋಮ್ಯರಿಗೆ ಈ ಸಂದೇಶವನ್ನು ರವಾನೆ ಮಾಡುವುದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಒಂದ್ಸಾರಿ ನಾವು ಗಮನಿಸಿದರೆ, ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಇದು ಒಂದು ಮೇನ್ ರೀಸನ್ ಆಗಿ ಈ ಒಬ್ಬದ್ದ ಪುಸ್ತಕಕ್ಕೆ ನಮಗೆ ಕಂಡು ಬರ್ತದೆ. ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಇಲ್ಲಿ ಸಂದರ್ಭ ಏನು ಅಂತಂದರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಹೊಂದಿ ವಾಗ್ದತ್ತ ದೇಶವಾಗಿರುವಂತಹ ಹಾಲು ಜೇನು ಹರಿಯುವಂತಹ ದೇಶವಾಗಿರುವಂತಹ ಕಾನಾನಿಗೆ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಪ್ರಯಾಣವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಅವರಿಗೆ ಈ ಎದೋಮ್ಯರ ಒಂದು ಊರು ಎದುರಾಗುತ್ತೆ. ಈ ಊರನ್ನ ಅವರು ಹಾದು ಹೋಗಬೇಕು. ಈ ಊರನ್ನು ಹಾದು ಹೋದರೆ ಅವರ ಒಂದು ಡೆಸ್ಟಿನೇಷನ್, ಅವರ ಒಂದು ಗುರಿ ಅವರಿಗೆ ಹತ್ತಿರ ಆಗುತ್ತೆ. ಸೊ ಈ ಒಂದು ದಾರಿಯನ್ನು ಹಾದು ಹೋಗದಿದ್ದರೆ ಅವರ ಒಂದು ಡೆಸ್ಟಿನೇಷನ್ ಅಂದರೆ ಅವರ ಒಂದು ಗುರಿ, ಅವರು ತಲುಪುವಂತಹ ಆ ಒಂದು ಗುರಿ ಸ್ವಲ್ಪ ಕಷ್ಟಕರವಾಗುತ್ತೆ, ಪ್ರಯಾಸದಿಂದ ಕೂಡಿರ್ತದೆ, ಆಯಾಸದಿಂದ ಕೂಡಿರ್ತದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ನಿಮ್ಮ ಊರನ್ನು ನಾವು ದಾಟಿ ಹೋಗ್ತೀವಿ, ನಿಮ್ಮ ಊರನ್ನು ದಾಟಿ ಹೋಗೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ಅವರು ಈ ಎದೋಮ್ಯರಿಗೆ ಒಂದು ಮನವಿಯನ್ನು, ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಅದನ್ನು ಇಲ್ಲಿ ನಾವು ಗಮನಿಸೋಣ. ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 14ನೇ ವಚನದಿಂದ, ಮೋಶೆ ಕಾದೇಶಿನಿಂದ ಎದೋಮ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ತಮ್ಮ ಸಂಬಂಧಿಕರಾದ ಇಸ್ರಾಯೇಲ್ಯರು ಕೇಳಿಕೊಳ್ಳುವುದೇನೆಂದರೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ತಮ್ಮ ಸಂಬಂಧಿಕರಾದ ಇಸ್ರಾಯೇಲ್ಯರು ಕೇಳಿಕೊಳ್ಳುವುದೇನೆಂದರೆ, ಅಂದರೆ ಇಸ್ರಾಯೇಲರು ಮತ್ತು ಎದೋಮ್ಯರು ಯಾರು? ಸಂಬಂಧಿಕರು, ರಕ್ತ ಸಂಬಂಧಿಕರು. ಕೇಳಿಕೊಳ್ಳುವುದೇನೆಂದರೆ, ನಮಗೆ ಸಂಭವಿಸಿದ ಎಲ್ಲ ಕಷ್ಟವನ್ನು ತಾವು ಕೇಳಿದ್ದೀರಷ್ಟೇ. ನಮ್ಮ ಪಿತೃಗಳು ಐಗುಪ್ತ ದೇಶಕ್ಕೆ ಇಳಿದು ಹೋದದ್ದು, ನಾವು ಅಲ್ಲಿ ಬಹು ದಿವಸ ವಾಸವಾಗಿದ್ದದ್ದು, ಐಗುಪ್ತರು ನಮ್ಮನ್ನು ನಮ್ಮ ಪಿತೃಗಳನ್ನು ಉಪದ್ರವಪಡಿಸಿದ್ದು, ನಾವು ಯೆಹೋವನಿಗೆ ಮೊರೆ ಇಡಲಾಗಿ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೂತನನ್ನು ಕಳುಹಿಸಿ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸಿದ್ದು, ಇದೆಲ್ಲ ತಾವು ತಿಳಿದೇ ಇದ್ದೀರಷ್ಟೇ. ಎಲ್ಲವನ್ನು ಪಿನ್ ಟು ಪಿನ್ ಹೇಳ್ಕೊಂಡು ಬರ್ತಾನೆ, ಯಾವುದೇ ಮುಚ್ಚುಮರೆ ಇಲ್ಲದೇನೆ ಯಥಾರ್ಥವಾಗಿ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಈಗ ನಾವು ತಮ್ಮ ರಾಜ್ಯದ ಕಟ್ಟ ಕಡೆಯ ಹತ್ತಿರವಿರುವ ಕಾದೇಶ್ ಎಂಬ ಊರಲ್ಲಿದ್ದೇವೆ. ನಿಮ್ಮ ರಾಜ್ಯದಲ್ಲಿರುವಂತಹ ಬಾರ್ಡರ್ ಲೈನಲ್ಲಿ ನಾವಿದ್ದೀವಿ. ಈಗ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿಗೆ ಬಾರ್ಡರ್ ಯಾವುದಪ್ಪ ಅಂತಂದ್ರೆ ಚಾಮರಾಜನಗರ. ನಮ್ಮ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಬಾರ್ಡರ್ ಯಾವುದಂತಂದ್ರೆ ರಾಯಚೂರು. ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೂ ಬಾರ್ಡರ್ ಯಾವುದಂತಂದ್ರೆ ಬೆಳಗಾವಿ. ಸೊ ಈ ರೀತಿಯಾಗಿ ಅವರು ಬಾರ್ಡರ್ಲಿದ್ದಾರೆ, ಅಂದರೆ ಎದೋಮ್ಯರ ರಾಜ್ಯದ ಬಾರ್ಡರ್ಲಿದ್ದಾರೆ. ಸೊ ಹಾಗಾಗಿ ಆ ಒಂದು ಬಾರ್ಡರ್ಲಿರ್ತಕ್ಕಂತಹ ನಾವುಗಳು ತಮ್ಮ ದೇಶವನ್ನು ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆ ಆಗಬೇಕೆಂದು ಬೇಡಿಕೊಳ್ತೇವೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಹಂಬಲ್ ರಿಕ್ವೆಸ್ಟ್.
ಅವರು ರಾಜಾರೋಷವಾಗಿ ನುಗ್ಗಿ ಹೋಗ್ತಾ ಇಲ್ಲ. ಇವರೆಲ್ಲ ನಮ್ಮ ರಕ್ತ ಸಂಬಂಧಿಕರು, ನಮ್ಮ ಸಂಬಂಧಿಕರು, ಅವ್ರನ್ನೇನು ಕೇಳದ್ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ. ಅವ್ರ ರಾಜ್ಯದ ಬಾರ್ಡರ್ ಪ್ರದೇಶದಿಂದ ಅವ್ರು ಹಾದು ಹೋಗ್ಬೇಕಾಗಿದೆ. ಆ ರಾಜ್ಯದ ರಾಜನನ್ನ, ಮುಖ್ಯಾಧಿಕಾರಿಯನ್ನ ಅವರು ಸಂಧಿಸ್ತಾ ಇದ್ದಾರೆ, ತಮ್ಮ ಮನವಿಯನ್ನ ಅವ್ರ ಹತ್ರ ಮುಂದಿಡ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಮುಂದಿಡುವಂತಹ ವಿಚಾರಗಳನ್ನು ನಾವು ಇನ್ನೂ ಗಮನಿಸಿದ್ರೆ, ನಾವು ಹೊಲಗಳಲ್ಲಿ ಆದರೂ ದ್ರಾಕ್ಷಿ ತೋಟಗಳಲ್ಲಿ ಆದರೂ ಹೋಗುವುದಿಲ್ಲ, ಬಾವಿಗಳ ನೀರನ್ನು ಕುಡಿಯುವುದಿಲ್ಲ, ರಾಜಮಾರ್ಗದಲ್ಲಿಯೇ ನಡೆದು ತಮ್ಮ ದೇಶದ ಮೇರೆಗಳನ್ನು ದಾಟಿದ ತನಕ ಬಲಕ್ಕೂ ಎಡಕ್ಕೂ ತಿರುಗುವುದಿಲ್ಲ ಎಂದು ಹೇಳಿಸಿದನು. ಎಷ್ಟೊಂದು ತಮ್ಮನ್ನು ತಾವು ಹದ್ದುಬಸ್ತಲ್ಲಿ ಇಟ್ಕೊಳ್ತಾ ಇದ್ದಾರೆ. ನಿಮಗೆ ಯಾವುದು ಹಾನಿ ಮಾಡಲ್ಲ, ನಾವು ನಿಮ್ಮ ಬೆಳೆಗಳಿಗೂ ಹಾನಿ ಮಾಡಲ್ಲ. ಯಾಕೆಂತಂದ್ರೆ ಇವರು ಸ್ವಲ್ಪ ಜನ ಅಲ್ಲ. ಇವರು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಅವರ ಒಂದು ಕಾಲ್ಬಲವೇ, ಅವರು ನಡ್ಕೊಂಡು ಬರ್ತಕ್ಕಂತಹ ಜನಗಳೇ ಹೆಚ್ಚು ಕಡಿಮೆ 6 ಲಕ್ಷ ಜನ ಅಂತೇಳಿ ಗ್ರಂಥದಲ್ಲಿ ನಮಗೆ ಗೊತ್ತಾಗುತ್ತೆ. ಇದೇ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ ಅವ್ರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ನಾವು ಒಂದ್ಸಾರಿ ಗಮನಿಸಿದ್ರೆ, ಇದೇ ಅರಣ್ಯಕಾಂಡ ಪುಸ್ತಕದಲ್ಲಿ ಮತ್ತು ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ಗಮನಿಸಿದ್ರೆ ಅವ್ರು ಎಷ್ಟು ಜನ ಅಲ್ಲಿಂದ ಬಂದಿದ್ದಾರೆ ಅಂತಂದ್ರೆ, ಅವರು ಹೆಚ್ಚು ಕಡಿಮೆ 6 ಲಕ್ಷ ಜನ ಕಾಲ್ಬಲ ಅಂತ ಹೇಳ್ತಾನೆ. ಕಾಲ್ಬಲ ಅಂದ್ರೆ ನಡ್ಕೊಂಡು ಬರೋರೇ 6 ಲಕ್ಷ ಆದರೆ, ಇನ್ನು ವಯಸ್ಸಾದವರು ಮತ್ತು ಮಕ್ಕಳು ಅಥವಾ ಗರ್ಭಿಣಿ ಹೆಂಗಸರು ಅಥವಾ ನಡೆಯೋಕ್ಕಾಗದೇ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಹೆಚ್ಚು ಕಡಿಮೆ 10 ಲಕ್ಷ ಜನ ಅಂತ ಇಟ್ಕೊಳ್ಳೋಣ. ಸೊ ಈ 10 ಲಕ್ಷ ಜನ ಒಂದು ಊರನ್ನು ದಾಟಿ ಹೋಗ್ತಾರಂತಂದ್ರೆ ಎಷ್ಟೊಂದು ನಷ್ಟ ಆಗ್ಬೋದು, ಎಷ್ಟೆಲ್ಲ ಹಾನಿಗಳಿಗೆ ಈಡಾಗಬಹುದು ಆ ಪ್ರದೇಶ ಅನ್ನುವಂಥದ್ದನ್ನ ಅವರು ಊಹಿಸಿನೇ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾವು ನಿಮ್ಗೆ ಯಾವುದು ತೊಂದರೆ ಮಾಡಲ್ಲ, ನಾವು ನಿಮ್ಮ ರಾಜ್ಯದಲ್ಲಿರುವಂತಹ ಯಾವ ಒಂದು ಬೆಳೆಯನ್ನು ಹಾಳು ಮಾಡಲ್ಲ, ದ್ರಾಕ್ಷಿ ಬೆಳೆಯನ್ನು ಹಾಳು ಮಾಡಲ್ಲ, ನಾವು ನಿಧಾನಕ್ಕೆ ಹೋಗ್ತೀವಿ, ಏನು ಹಾನಿ ನಿಮಗೆ ಮಾಡಲ್ಲ. ಒಂದು ವೇಳೆ ಹಾನಿ ಆದರೂ ಕೂಡ ಅದಕ್ಕೆ ಎಷ್ಟು ಪೆನಾಲ್ಟಿ ಇದೆಯೋ ನಾವು ಅಷ್ಟನ್ನು ಕೊಡ್ತೀವಿ ಎಂಬುದಾಗಿ ಕೂಡ ಅವರು ಹೇಳುವಂಥದ್ದು ಬಹಳ ಬಹಳ ವಿಶೇಷವಾದಂಥದ್ದು. ಸೊ ಇಷ್ಟೆಲ್ಲ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅವರು ಒಪ್ಪಬೇಕಾಗಿತ್ತು. ಯಾಕೆಂತಂದರೆ ಅವರು ಸಹೋದರರು, ಅವ್ರ ರಕ್ತ ಸಂಬಂಧಿಗಳು. ಅವರು ಹೆಚ್ಚು ಕಡಿಮೆ 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾರೆ. ದೇವರು ಅವರ ಒಂದು ಕಷ್ಟವನ್ನು, ಅವರ ಕಣ್ಣೀರನ್ನು, ಅವರ ಮೊರೆಯನ್ನು ಕೇಳಿ ಅವರನ್ನು ಆ ಒಂದು ದಾಸತ್ವದಿಂದ ಬಿಡುಗಡೆಗೊಳಿಸಿ ಅವ್ರನ್ನ ಸ್ವತಂತ್ರನಾಗಿ ಮಾಡಿ ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ಆ ಒಂದು ಕಾನಾನ್ ದೇಶಕ್ಕೆ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈ ವಿಷಯದಲ್ಲಿ ಈ ಒಬ್ಬ ಎದೋಮ್ಯರು ಏನು ಮಾಡಬೇಕಾಗಿತ್ತು ಅಂತಂದರೆ, ಅವರು ಹೆಮ್ಮೆ ಪಡಬೇಕಾಗಿತ್ತು. ನಮ್ಮ ಸಹೋದರರು ಇವರು, ನಮ್ಮ ಸಹೋದರರು. ಸೊ ಇವರಿಗೆ ನಾವು ಅನುಕೂಲ ಮಾಡಿಕೊಡೋಣ, ಇವರೇನು ಇಲ್ಲೇ ವಾಸ ಮಾಡ್ತಾ ಇಲ್ವಲ್ಲ, ನಮ್ಮ ಊರನ್ನು ದಾಟಿ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಇಷ್ಟಪಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ 18ನೇ ವಚನದಲ್ಲಿ, ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 18ನೇ ವಚನದಲ್ಲಿ, ಆದರೆ ಎದೋಮ್ಯರು ತಮ್ಮ ದೇಶವನ್ನು ನೀವು ದಾಟಿ ಹೋಗಕೂಡದು, ದಾಟುವುದಾದರೆ ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೇವೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಇಸ್ರಾಯೇಲ್ಯರು, ನಾವು ರಾಜಮಾರ್ಗದಲ್ಲಿಯೇ ಹೋಗುವೆವು, ನಾವು ನಮ್ಮ ಪಶುಗಳು ನಿಮ್ಮ ನೀರನ್ನು ಕುಡಿದರೆ ಅದರ ಬೆಲೆ ಕೊಡುವೆವು, ಬೇರೆ ಏನೂ ನಮಗೆ ಬೇಡ, ಕಾಲ್ನಡಿಗೆಯಾಗಿ ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದರು. ಆದರೆ ಎದೋಮ್ಯರು, ನೀವು ದಾಟಲೇಬಾರದು ಎಂದು ಉತ್ತರ ಕೊಟ್ಟು ಬಹುಜನ ಕೂಡಿಕೊಂಡು ಬಲಾತ್ಕಾರದಿಂದ ಎದುರಿಸುವವರಾಗಿ ಬಂದರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಬಲಾತ್ಕಾರದಿಂದ ಎದುರಿಸುವವರಾಗಿ ಬಂದರು ಅಂತ ಹೇಳ್ತಾರೆ. ಅಂದರೆ ಎಷ್ಟೊಂದು ದ್ವೇಷ ಇದೆ, ಎಷ್ಟೊಂದು ಅಸೂಹೆ ಇದೆ, ಎಷ್ಟೊಂದು ಮತ್ಸರ ಇದೆ ಅನ್ನುವಂಥದ್ದು ಈ ಒಂದು ಪದಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಬಲಾತ್ಕಾರದಿಂದ ಎದುರಿಸುವವರಾಗಿ ಬಂದರು. ಎದೋಮ್ಯರು ಇಸ್ರಾಯೇಲ್ಯರಿಗೆ ತಮ್ಮ ಪ್ರದೇಶದೊಳಗೆ ದಾಟಿ ಹೋಗುವುದಕ್ಕೆ ಅಪ್ಪಣೆ ಕೊಡದೇ ಹೋದುದರಿಂದ ಇಸ್ರಾಯೇಲ್ರು ಏನು ಮಾಡಿದ್ರು, ಅವರು ಬಲಾತ್ಕಾರ ಮಾಡಲಿಲ್ಲ. ಯಾಕಂದ್ರೆ ದೇವರ ಕಟ್ಟಳೆಗಳಿಗೆ ಒಳಪಟ್ಟು ಜೀವಿಸುವಂತ ಹಂಗಿನಲ್ಲಿದ್ದಾರೆ. ಅವರು ದೇವರ ಕೃಪೆ ಕರುಣೆಯನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ದೇವರ ಮೇಲೆ ಆಧಾರಗೊಂಡು ದೇವರ ಆಜ್ಞೆಗಳಿಗೆ ಅನುಸಾರವಾಗಿಯೇ ತಮ್ಮ ಜೀವಿತಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಸ್ಥಿತಿಯಲ್ಲಿದ್ದರಿಂದ ಅವರು ವಿನಮ್ರವಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು, ನೀವು ನಮ್ಮ ರಕ್ತ ಸಂಬಂಧಿಗಳು, ನಮಗೆ ಅನುಕೂಲ ಮಾಡಿಕೊಡಿ ಎಂಬಂತಹ ಮನವಿಯನ್ನು ಅವರು ಮಾಡ್ತಾ ಇದ್ದಾರೆ. ಬಲಾತ್ಕಾರ ಮಾಡಲಿಲ್ಲ ಇಸ್ರಾಯೇಲರು ಎದೋಮ್ಯರ ಮೇಲೆ, ದಾಳಿ ಮಾಡಲಿಲ್ಲ ಅವರು.
ಆದರೆ ಅವರ ಮನವಿಯನ್ನು, ಅವರ ದೀನ ಸ್ವಭಾವವನ್ನು ಎದೋಮ್ಯರು ಎದುರುಚಂಡಿಸಿ, ಅವರನ್ನು ಖಂಡಿಸಿ ಏನು ಮಾಡ್ತಾ ಇದ್ದಾರೆ, ಅವರನ್ನು ಎದುರಿಸಿ ತಮ್ಮ ಪ್ರದೇಶದೊಳಗೆ ದಾಟಿ ಹೋಗುವುದಕ್ಕೆ ಅಪ್ಪಣೆ ಕೊಡದೇ ಹೋದ್ರಿಂದ ಇಸ್ರಾಯೇಲ್ಯರು ಅವರ ಕಡೆಯಿಂದ ತಿರುಗಿಕೊಂಡು ಬೇರೊಂದು ಮಾರ್ಗವಾಗಿ ಹೊರಟರು ಅಂತ, ಬೇರೊಂದು ಮಾರ್ಗವಾಗಿ ಹೊರಟೋದರು. ಸೊ ಇದು ಇನ್ಸಿಡೆಂಟ್. ಸೊ ಈ ಇನ್ಸಿಡೆಂಟನ್ನು ಒಬದ್ಯನ ಮೂಲಕ ದೇವರು ಈ ಎದೋಮರಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾನೆ. ಸೊ ನೀವು ಈ ರೀತಿ ನಿಮ್ಮ ಸಹೋದರರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರಿ. ಅಷ್ಟು ಮಾತ್ರವೇ ಅಲ್ಲ, ಅಶ್ಶೂರ್ಯದವರು ಇಸ್ರಾಯೇಲ್ಯರ ಮೇಲೆ ದಂಡೆತ್ತಿ ಬಂದು ಇಸ್ರಾಯೇಲ್ಯರನ್ನ ತಮ್ಮ ದಾಸತ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಅಶ್ಶೂರಿಗೆ ಸೆರೆಯಾಗಿ ಅವರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರುಗಳು ಎದೋಮ್ಯರು ನಮ್ಮ ಸಹೋದರರು ಅನ್ನುವಂಥ ಒಂದು ಕಳಕಳಿ ಕಾಳಜಿ ಇಲ್ಲದೇನೆ ಅವರ ದುಃಖದ ದಿನಗಳಲ್ಲಿ, ಅವರ ಸಂಕಟದ ದಿನಗಳಲ್ಲಿ, ಅವರ ನೋವಿನ ದಿನಗಳಲ್ಲಿ ಅವರ ಪರವಾಗಿ ನಿಲ್ಲದೆ ಇಸ್ರಾಯೇಲರಿಗೆ ಶತ್ರುಗಳಾಗಿದ್ದಂತಹ, ಇಸ್ರಾಯೇಲರನ್ನ ಸೆರೆ ಹೊಯ್ಯುವುದಕ್ಕೆ ಬಂದಿದ್ದಂತಹ ಅಶ್ಶೂರ್ಯರ ಪರವಾಗಿ ನಿಂತುಕೊಂಡು ಇವರ ಒಂದು ಸಂಕಷ್ಟದಲ್ಲಿ ಅಯ್ಯೋ ಅನ್ನದೆ ಅಪಹಾಸ್ಯ ಮಾಡಿ ಅವರು ಅಶ್ಶೂರ್ಯರ ಕೈಗೆ ತಪ್ಪಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರನ್ನ ಹಿಡಿದು ಬಿಟ್ಟು ಅಶ್ಶೂರ್ಯರ ಕೈಗೆ ಒಪ್ಪಿಸಿದಂತಹ ಎದೋಮ್ಯರ ಕೃತ್ಯಗಳು ಅಷ್ಟಿಷ್ಟಲ್ಲ ಪ್ರಿಯ. ಹಾಗಾಗಿ ಇವೆಲ್ಲವನ್ನು ಕೂಡ ದೇವರು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯಾಗಿ ನಿನ್ನ ಸಹೋದರನಿಗೆ ವಿರುದ್ಧವಾಗಿ ನೀನು ನಡ್ಕೊಂಡಿದೆಯಲ್ಲ, ಅವನು ಬೇರೆ ಯಾರಲ್ಲ, ನಿನ್ನ ರಕ್ತ ಸಂಬಂಧಿ, ಅವ್ರ ಮೇಲೆ ನೀನು ಈ ರೀತಿಯಾಗಿ ತಿರುಗಿಬಿದ್ಯಲ್ಲ. ಸೊ ಹಾಗಾಗಿ ನಿನಗೆ ನನ್ನ ತೀರ್ಪಿನ ದಿನ, ನನ್ನ ತೀರ್ಪು ನಿನಗೆ ಬರ್ತಾ ಇದೆ ಅಂತೇಳಿ ಈ ಒಬದ್ಯನ ಮೂಲಕ ಅವರಿಗೆ ತನ್ನ ಒಂದು ಸಮಾಚಾರವನ್ನು ತಿಳಿಸ್ತಾ ಇದ್ದ. ಸೊ ಹಾಗಾಗಿ ಈ ಪ್ರವಾದನೆ ಯಾಕೆ ಅಂತಂದ್ರೆ, ಈ ಪ್ರವಾದಿಸುವುದಕ್ಕೆ ಕಾರಣ ಏನಂತಂದ್ರೆ, ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 14ರಿಂದ 20ನೇ ವಚನ. ಇದು ಕಾರಣ ಒಂದು. ಅಶ್ಶೂರ್ಯರು ಇವರಿಗೆ ವಿರೋಧವಾಗಿ ಬಂದಂಥ ಸಂದರ್ಭದಲ್ಲಿ ಅಶ್ಶೂರ್ಯ ಪರವಾಗಿ ಇವರು ನಡ್ಕೊಂಡಿರುವಂಥದ್ದು ಇದೊಂದು ಕಾರಣ. ಸೊ ಈ ಕಾರಣದಿಂದಾಗಿ ದೇವರು ತನ್ನ ತೀರ್ಪನ್ನು ಎದೋಮ್ಯರ ಮೇಲೆ ಕೊಡುವಂಥದ್ದನ್ನು ಈ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಈಗ ಗ್ರಂಥವನ್ನು ಅಭ್ಯಾಸ ಮಾಡೋಣ. 1ನೇ ವಚನದಿಂದ, ಒಬದ್ಯ ಗ್ರಂಥ 1ನೇ ವಚನ. ಒಬದ್ಯನಿಗಾದ ದೈವದರ್ಶನ. ಕರ್ತನಾದ ಯೆಹೋವನು ಎದೋಮಿನ ವಿಷಯವಾಗಿ ನುಡಿದ ವಾಕ್ಯ. ಯೆಹೋವನಿಂದ ಬಂದ ಸಮಾಚಾರವನ್ನು ಕೇಳಿದ್ದೇವೆ. ಆತನು ದೂತನ ಮೂಲಕ ಜನಾಂಗಗಳಿಗೆ ಹೀಗೆ ಹೇಳಿ ಕಳಿಸಿದ್ದಾನೆ, ಹೊರಡಿರಿ, ಯುದ್ಧಕ್ಕೆ ಹೊರಟು ಎದೋಮಿನ ಮೇಲೆ ಬಿಡೋಣ. ಎದೋಮೇ, ಇಗೋ ನೀನು ಜನಾಂಗಗಳಲ್ಲಿ ಹೀನವಾಗುವಂತೆ ಮಾಡಿದ್ದೇನೆ. ಬಹು ತಾತ್ಸಾರಕ್ಕೆ ಈಡಾಗಿದ್ದಿ. ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರೂ, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರೂ ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಇದು ಯೆಹೋವನ ನುಡಿ, ಯೆಹೋವನ ನುಡಿ. ಅಂದ್ರೆ ಎದೋಮ್ಯರು ಅವರು ವಾಸವಾಗಿರುವಂತಹ ಭೌಗೋಳಿಕ ಕ್ಷೇತ್ರ, ಅವರ ಪ್ರದೇಶ ಹೇಗಿತ್ತು ಅಂತಂದ್ರೆ ಅದು ಉನ್ನತವಾದಂತಹ ಒಂದು ಪರ್ವತ ಪ್ರದೇಶದಲ್ಲಿ ಅವರು ವಾಸ ಮಾಡ್ಕೊಂಡಿದ್ರು. ಅವ್ರ ಮೇಲೆ ಯಾರೂ ಕೂಡ ದಂಡೆತ್ತಿ ಬಂದರೂ ಕೂಡ ಅವರನ್ನು ಸುಲಭವಾಗಿ ಸೋಲಿಸಬಹುದಾದಂತಹ ಒಂದು ಭೌಗೋಳಿಕವಾದಂತಹ ಒಂದು ಉನ್ನತವಾದಂತಹ ಪ್ರದೇಶ ಅವರು ವಾಸಿಸುವಂಥ ಪ್ರದೇಶ ಆಗಿತ್ತು. ಹಾಗಾಗಿ ಅದು ಈ ವಿಷಯದಲ್ಲಿ ತಾನು ಕೊಚ್ಕೊಳ್ತಾ ಇದ್ದೆ, ಹೆಮ್ಮೆ ಪಡ್ತಾ ಇದ್ದೆ. ನಾನು ಉನ್ನತವಾದಂಥ ಶಿಖರದಲ್ಲಿ ವಾಸ ಮಾಡ್ಕೊಂಡಿದ್ದೀನಿ, ನನ್ನನ್ನು ಸೋಲಿಸೋರು ಯಾರು, ನನಗೆ ವಿರುದ್ಧವಾಗಿ ಬರ್ತಕ್ಕಂಥವ್ರು ಯಾರು? ಹಾಗಾಗಿ ನಿನ್ನೆದೆಯ ಹೆಮ್ಮೆ, ಅಹಂ, ನನ್ನನ್ನು ಯಾರು ಸೋಲಿಸೋರು ಅನ್ನುವಂತಹ ಈ ಒಂದು ನಿನ್ನ ಒಂದು ಹೆಚ್ಚಳಕ್ಕೆ, ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುವುದಕ್ಕೆ ದೇವರು ತೀರ್ಪನ್ನು ಬರಮಾಡ್ತಾ ಇದ್ದಾನೆ. ತನ್ನ ತೀರ್ಪನ್ನು ಎದೋಮ್ಯರಿಗೆ ಕೊಡ್ತಾ ಇದ್ದಾನೆ.
ಕಳ್ಳರು ನಿನ್ನಲ್ಲಿ ನುಗ್ಗಿದರೆ, ರಾತ್ರಿ ವೇಳೆಯಲ್ಲಿ ಪಂಜುಗಳ್ಳರು ನಿನ್ನ ಮೇಲೆ ಬಿದ್ದರೆ ಬೇಕಾದಷ್ಟು ಮಾತ್ರ ದೋಚಿಕೊಂಡು ಹೋಗುವರಲ್ಲವೇ. ಅಂದ್ರೆ ಎದೋಮ್ಯರ ಒಂದು ಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವರು ಉನ್ನತವಾದಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಅಭದ್ರತೆ ಅನ್ನುವಂಥದ್ದಿಲ್ಲ, ಅವರು ಸುರಕ್ಷಿತವಾದಂತಹ ಸ್ಥಳದಲ್ಲಿದ್ದಾರೆ. ಆಮೇಲೆ ಎರಡನೇದು ಏನಂತಂದ್ರೆ, ಅವರ ಒಂದು ಪ್ರದೇಶದಲ್ಲಿ ಫಲಗಳು ತುಂಬಾ ಫಲಭರಿತವಾಗಿ ಸಮೃದ್ಧಿಯಾಗಿ ಅವರು ಆ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ. ದ್ರಾಕ್ಷಿ ಫಲಗಳಾಗಿರ್ಬೋದು ಅಥವಾ ಮತ್ತೊಂದು ಆಹಾರ ಪದಾರ್ಥದ ಬೆಳೆಗಳಾಗಿರಬಹುದು, ಫಲಭರಿತರಾಗಿದ್ದಾರೆ. ಒಂದು ಭೌಗೋಳಿಕವಾಗಿ ಉನ್ನತವಾದಂಥ ಪ್ರದೇಶದಲ್ಲಿ ತುಂಬಾ ಭದ್ರತೆಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಎರಡನೇದ್ದು, ಅವ್ರಿಗೆ ಉಣ್ಣಕ್ಕೆ ತಿನ್ನೋದಕ್ಕೆ ಫಲಗಳು ಸಮೃದ್ಧಿ ಆಗಿದ್ದಾವೆ. ಇನ್ನು ಮೂರನೇದ್ದು, ಅವರು ಆಸ್ತಿ ಫೈನಾನ್ಷಿಯಲ್ ಆಗಿ ಅವರು ತುಂಬಾ ಸಮೃದ್ಧಕರವಾದಂಥ ಸ್ಥಿತಿಯಲ್ಲಿ ಇದ್ದಾರೆ. 6ನೇ ವಚನದಲ್ಲಿ ನೋಡ್ತೀವಿ, ಓಹೋ, ಏಸಾವಿನ ಆಸ್ತಿಯು ಎಷ್ಟೋ ಹುಡುಕಾಡಲ್ಪಟ್ಟಿದೆ, ಅದರ ನಿಧಿ ನಿಕ್ಷೇಪಗಳು ಎಷ್ಟೋ ತಡಕಲ್ಪಟ್ಟಿವೆ ಅಂತ. ಅಂದ್ರೆ ಈ ದಾಳಿ ಆದಾಗ ಅವರಲ್ಲಿರ್ತಕ್ಕಂಥ ನಿಧಿ ನಿಕ್ಷೇಪಗಳು, ಅವಳಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು, ಅವರು ಮುಚ್ಚಿಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ಬಟ್ಟ ಬಯಲಾಗ್ತಾ ಇದೆ. ಅಂದ್ರೆ ಅಷ್ಟು ಸಂಪತ್ತು ಅವರು ಹೊಂದಿದ್ದಾರೆ ಅಂತೇಳಿ. ಈ ರೀತಿಯಾದಂಥ ಉನ್ನತ ಸ್ಥಿತಿಯಲ್ಲಿ ಅವರಿದ್ದಾರೆ. ಇವತ್ತು ಕೂಡ ಅಷ್ಟೇ ಪ್ರಿಯರೇ, ಇವತ್ತು ಎಷ್ಟೋ ಜನರಿಗೆ ದೇವರು ಬೇಡ, ದೇವರ ಆಲೋಚನೆಗಳು ಬೇಡ, ದೇವರ ಸಂಕಲ್ಪದ ಸಂಗತಿಗಳು ಬೇಡ, ದೇವರ ಉದ್ದೇಶ ನಮ್ಮ ಜೀವಿತಗಳಲ್ಲಿ ಬೇಡ. ಯಾಕೆ ಅಂತಂದ್ರೆ, ಅವರ ದೇಹದಲ್ಲಿರ್ತಕ್ಕಂಥ ಶಕ್ತಿನೇ ಅವ್ರಿಗೆ ದೇವರು, ಅವ್ರ ತೋಳ್ಬಳನೇ ಅವ್ರಿಗೆ ದೇವರು, ಅವ್ರಲ್ಲಿರ್ತಕ್ಕಂಥ ಹಣ ಆಸ್ತಿ ಸಂಪತ್ತೇ ಅವ್ರಿಗೆ ದೇವರು, ಅವ್ರಿಗಿರ್ತಕ್ಕಂಥ ಜನಬಲವೇ ಅವ್ರಿಗೆ ದೇವರು, ಅವ್ರಿಗಿರ್ತಕ್ಕಂಥ ಅಧಿಕಾರದ ಗದ್ದುಗೆಗಳೇ ಅವರಿಗೆ ದೇವರು. ಹಾಗಾಗಿ ಇಂತಹ ಸ್ಥಿತಿಯಲ್ಲಿರ್ತಕ್ಕಂತಹ, ಇಂಥ ಆಲೋಚನೆಯಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ದೇವರು ಕೊಡ್ತಕ್ಕಂಥ ಉತ್ತರ ಬಹಳ ತೀಕ್ಷ್ಣವಾಗಿ ಈ ಒಂದು ಭಾಗದಲ್ಲಿ ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಮಾತೇನಂತಂದ್ರೆ, ಇನ್ನು ಮುಂದುವರೆದ ಭಾಗದಲ್ಲಿ 7ನೇ ವಚನದ 2ನೇ ಭಾಗದಲ್ಲಿ, ನಿನ್ನ ಆಪ್ತರು ನಿನ್ನನ್ನು ವಂಚಿಸಿ ಸೋಲಿಸಿದ್ದಾರೆ, ನಿನ್ನ ಅನ್ನ ತಿಂದವರು ಅವಿವೇಕಿಯಾದ ನಿನಗೆ ಉರುಲೊಡ್ಡಿದ್ದಾರೆ. ನಿನ್ನ ಅನ್ನ ತಿಂದವರೇ ಅವಿವೇಕಿಯಾದಂಥ ನಿನಗೆ ಉರುಲೊಡ್ಡಿದ್ದಾರೆ. 8ನೇ ವಚನದಲ್ಲಿ, ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ಎದೋಮಿನೊಳಗಿಂದ ಜ್ಞಾನಿಗಳನ್ನು ಅಳಿಸದೆ ಬಿಟ್ಟೇನೋ. ಯಾವ ದಿನ? ತೀರ್ಪಿನ ದಿನ, ಎದೋಮಿನ ನಾಶನದ ದಿನದಲ್ಲಿ ಎದೋಮಿನೊಳಗಿಂದ ಜ್ಞಾನಿಗಳನ್ನು ಅಳಿಸದೆ ಬಿಟ್ಟೇನೋ. ಅಂದ್ರೆ ಎದೋಮಿನಲ್ಲಿ ಏನಿದೆ? ಎದೋಮ್ಯರಲ್ಲಿ ಜ್ಞಾನಿಗಳಿದ್ದಾರೆ. ತಮ್ಮಲ್ಲಿರುವಂಥ ಜ್ಞಾನನೇ ಅವರಿಗೆ ಹೆಚ್ಚು, ತಮ್ಮಲ್ಲಿರ್ತಕ್ಕಂಥ ಜ್ಞಾನನೇ ಅವರಿಗೆ ಹೆಚ್ಚು, ತಮ್ಮಲ್ಲಿರ್ತಕ್ಕಂಥ ಶಕ್ತಿನೇ ಅವರಿಗೆ ಹೆಚ್ಚು. ಹಾಗಾಗಿ ಈ ರೀತಿಯಾದಂತಹ ಅತಿಶಯ ಒಳ್ಳೆಯದಲ್ಲ, ಈ ರೀತಿಯಾದಂತಹ ಮನಸ್ಥಿತಿ ಒಳ್ಳೆಯದಲ್ಲ. ಸೊ ಹಾಗಾಗಿ ಒಬ್ಬನು ಹೆಚ್ಚಳ ಪಡ್ತೀನಿ ಅಂತಂದ್ರೆ ಎಲ್ಲಿ ಹೆಚ್ಚಳ ಪಡಬೇಕು, ಎಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಬೇಕು ಎಂಬುದಾಗಿ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23-24ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಎದೋಮ್ ಹೆಚ್ಚಳ ಪಡ್ತಾ ಇದೆ, ಅಹಂ ತೋರಿಸ್ತಾ ಇದೆ. ನಾನು ನಕ್ಷತ್ರ ಮಂಡಲದಲ್ಲಿ ಗೂಡು ಕಟ್ಕೊಂಡಿದ್ದೀನಿ, ನಾನು ಉನ್ನತ ಸ್ಥಾನದಲ್ಲಿ ವಾಸವಾಗಿದ್ದೀನಿ, ನನ್ನನ್ನು ಇಲ್ಲಿಂದ ಇಳಿಸಬಲ್ಲವರು ಯಾರು, ನನ್ನ ಮೇಲೆ ಯುದ್ಧಕ್ಕೆ ಬಂದು ನನ್ನನ್ನು ಸೋಲಿಸೋರು ಯಾರು ಅಂತೇಳಿ ಹೆಚ್ಚಳ ಪಡ್ತಾ ಇದೆ. ನನಗೆ ಬೇಕಾದಂಥ ಫಲದಾಕ್ಷಗಳು, ದ್ರಾಕ್ಷಿ ತೋಟಗಳು, ನನಗೆ ಬೇಕಾದಂಥ ದವಸ ಧಾನ್ಯಗಳು ಸಮೃದ್ಧವಾಗಿದ್ದಾವೆ, ನನಗೇನು ಕೊರತೆ ಆಗಿದೆ ಅಂತೇಳಿ ಹೆಚ್ಚಳ ಪಡ್ತಾ ಇದೆ. ನನ್ನಲ್ಲಿ ಹಣ ಇದೆ, ಆಸ್ತಿ ಇದೆ, ನಿಧಿ ನಿಕ್ಷೇಪಗಳಿದ್ದಾವೆ, ವಜ್ರ ವೈಡೂರ್ಯಗಳಿದ್ದಾವೆ, ಸಂಪತ್ತಿದೆ, ನನ್ನನ್ನು ಸೋಲಿಸೋರು ಯಾರು, ನನಗೆದುರು ಬರೋರು ಯಾರು ಅನ್ನುವಂಥ ಅಹಂ ಇದೆ. ಇನ್ನು ಮುಂದುವರೆದ ಭಾಗದಲ್ಲಿ ಜ್ಞಾನ ಇದೆ, ತಿಳುವಳಿಕೆ ಇದೆ, ವಿವೇಕ ಇದೆ ಅಂತ ಹೆಚ್ಚಳ ಪಡ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಇರ್ತಕ್ಕಂಥ ನಿನ್ನನ್ನ ನಾನಿವತ್ತು ಏನ್ ಮಾಡ್ತೀನಿ ಅಂತಂದ್ರೆ ಕೆಳಗಿಳಿಸ್ತೀನಿ, ನಿನಗೆ ಭಂಗವನ್ನುಂಟು ಮಾಡ್ತೀನಿ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಅದಕ್ಕೆ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23-24ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತರು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ದೇವರು ನಿನಗೆ ಐಶ್ವರ್ಯ ಕೊಟ್ಟಿದ್ದಾನ, ದೇವರ ಕೃಪೆ ಅಂತ ಹೇಳ್ಬಿಟ್ಟು ನಿನ್ನನ್ನು ತಗ್ಗಿಸ್ಕೊಂಡು ದೇವರಿಗೋಸ್ಕರ ಬದುಕು. ನನ್ನಲ್ಲಿರುವಂಥ ಆಸ್ತಿ ಆಗಲಿ, ನನ್ನಲ್ಲಿರುವಂಥ ಆರೋಗ್ಯ ಆಗಲಿ, ನನ್ನಲ್ಲಿರುವಂಥ ಶಕ್ತಿ ಆಗಲಿ, ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ ಆಗಲಿ
ನನಗಿರ್ತಕ್ಕಂಥ ಅಧಿಕಾರ ಆಗಲಿ, ಇವೆಲ್ಲವೂ ಕೂಡ ನನ್ನವಲ್ಲ, ದೇವರು ನನಗೆ ಉಚಿತವಾಗಿ ಕೊಟ್ಟಂಥವುಗಳು. ಅದಕ್ಕೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮೇಲೆ ಒಂದು ಅಮೂಲ್ಯವಾದಂಥ ಒಂದು ಲೈನನ್ನು ನಾವು ಕಾಣ್ತೇವೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ. ಹಾಗಾಗಿ ಸರ್ಕಾರಗಳನ್ನು ರಚಿಸುವಂಥವನು ದೇವರೇ, ಸರ್ಕಾರಗಳನ್ನು ಏರ್ಪಡಿಸುವಂತಾತನು ದೇವರೇ, ಸರ್ಕಾರಗಳನ್ನು ಬೀಳಿಸುವಂತಾತನು ದೇವರೇ. ಯಾಕಂದ್ರೆ ಎಲ್ಲ ಅಧಿಕಾರವು ಆತನ ಕೈಯಲ್ಲಿದೆ, ಆತನ ಕೈಯಲ್ಲಿದೆ. ಅಧಿಕಾರ ನಂದು ಅಂತ ಬೀಗ್ಬೇಡ, ಸಂಪತ್ತು ನಂದು ಅಂತ ಬೀಗ್ಬೇಡ. ಸರ್ವಶಕ್ತನೊಬ್ಬನಿದ್ದಾನೆ, ಎಲ್ಲ ಅಧಿಕಾರಗಳಿಗಿಂತಲೂ ಉನ್ನತವಾದಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ಆತನು ಒಬ್ಬನಿದ್ದಾನೆ ಅನ್ನುವಂಥದ್ದನ್ನು ತಲೆಯಲ್ಲಿಟ್ಕೋ. ಹಾಗಾಗಿ ಎಚ್ಚರ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಎಚ್ಚರ ಪಡಲಿ ಅಂತ ಹೇಳ್ತೀನಿ. ಅಂದ್ರೆ ಒಬ್ಬನು ಎಚ್ಚರ ಪಡಬೇಕಂದ್ರೆ ಯಾವ ವಿಷಯದಲ್ಲಿ ಎಚ್ಚರ ಪಡಬೇಕಂತಂದ್ರೆ, ಲೋಕದಲ್ಲಿ ನೀತಿ ನ್ಯಾಯಗಳನ್ನ ನಡೆಸ್ತಕ್ಕಂತಹ, ಪ್ರೀತಿಯನ್ನ ತೋರ್ಪಡಿಸ್ತಕ್ಕಂತಹ ದೇವರೊಬ್ಬನಿದ್ದಾನೆ, ಆತನನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಎಚ್ಚರ ಪಡು. ಹಾಗಾಗಿ ಎದೋಮ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದೆ. ತನ್ನ ಸಹೋದರನ ಕನಿಕರಿಸಲಿಲ್ಲ, ತನ್ನ ಸಹೋದರರ ಸಂಕಷ್ಟ ದಿನದಲ್ಲಿ ಕರುಣೆ ತೋರಿಸಲಿಲ್ಲ. ಹಾಗಾಗಿ ಒಬದ್ಯ ಗ್ರಂಥ 8ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ಎದೋಮಿನೊಳಗಿಂದ ಜ್ಞಾನಿಗಳನ್ನು ಅಳಿಸಿದ ಬಿಟ್ಟೇನೋ, ಏಸಾವಿನ ಪರ್ವತದೊಳಗಿಂದ ವಿವೇಕವನ್ನು ಕಿತ್ತು ಹಾಕದೇ ಇದ್ದೇನೋ. ತೇಮನೇ, ನಿನ್ನ ಶೂರರು ಧೈರ್ಯಗಟ್ಟು ಎಲ್ಲರೂ ಹತರಾಗಿ ಏಸಾವಿನ ಪರ್ವತದೊಳಗಿಂದ ನಿರ್ಮೂಲರಾಗುವರು. ಇದು ಎದೋಮಿನ ನಾಶನದ ಕುರಿತಾದಂತಹ ದೇವರ ಪ್ರವಾದನೆ, ದೇವರ ಸಮಾಚಾರ ಇದು. ಸೊ ಯಾಕೆ ಈ ಪ್ರವಾದನೆ ಅಂತೇಳಿ ನಾವು ಆಗ್ಲೇ ನೋಡ್ಕೊಂಡಿದ್ವಿ. ಇದೇ ಗ್ರಂಥದಲ್ಲಿ ಇನ್ನೂ ವಿವರವಾಗಿ ಹೇಳೋದಾದ್ರೆ, ಇನ್ನೂ ವಿವರವಾಗಿ ಅಭ್ಯಾಸ ಮಾಡೋದಾದ್ರೆ 10ನೇ ವಚನದಲ್ಲಿ, ನೀನು ನಿನ್ನ ತಮ್ಮನಾದ ಯಾಕೋಬನಿಗೆ ಮಾಡಿದ ಹಿಂಸೆಯ ನಿಮಿತ್ತ ಅವಮಾನವು ನಿನ್ನನ್ನು ಕವಿಯುವುದು, ನಿತ್ಯ ನಾಶನಕ್ಕೆ ಈಡಾಗುವಿ. ನೀನು ಸುಮ್ಮನೆ ಎದುರು ನಿಂತ ದಿನದಲ್ಲಿ, ಅಂದರೆ ಅನ್ಯರು ನಿನ್ನ ತಮ್ಮನ ಆಸ್ತಿಯನ್ನು ಕೊಳ್ಳೆ ಹೊಡೆದ ದಿನದಲ್ಲಿ, ಅನ್ಯರು ಅಂದ್ರೆ ಯಾರು ಅಂತಂದ್ರೆ ಅಶ್ಶೂರ್ಯರು, ಅನ್ಯರು ಯಹೂದ್ಯರಲ್ಲದವರು, ನಿನ್ನ ತಮ್ಮನ ನಾಶನ ಮಾಡುವಂತ ದಿನದಲ್ಲಿ, ಅನ್ಯರು ನಿನ್ನ ತಮ್ಮನ ಆಸ್ತಿಯನ್ನು ಕೊಳ್ಳೆ ಹೊಡೆದ ದಿನದಲ್ಲಿ, ಮ್ಲೇಚ್ಛರು ಅವನ ಪುರದ್ವಾರಗಳಲ್ಲಿ ಪ್ರವೇಶಿಸಿ, ಮ್ಲೇಚ್ಛರು ಅಂತಂದ್ರೆ ಕೊಳಕರು, ಅನಾಗರಿಕರು, ಕೊಳಕರು, ಮ್ಲೇಚ್ಛರು ಅಂತಂದ್ರೆ. ಅಂದ್ರೆ ಯಹೂದ್ಯರಿಗೆ ಮ್ಲೇಚ್ಛರು ಯಾರು ಅಂತಂದ್ರೆ ಅಶ್ಶೂರ್ಯರು, ಅನ್ಯರು. ಅವರು ಅವನ ಪುರದ್ವಾರಗಳಲ್ಲಿ, ಅಂದ್ರೆ ಯೆರೂಸಲೇಮಿನ ಪುರದ್ವಾರಗಳಲ್ಲಿ ಪ್ರವೇಶಿಸಿ ಯೆರೂಸಲೇಮಿನ ಸ್ವತ್ತಿಗಾಗಿ ಚೀಟು ಹಾಕಿದ ದಿನದಲ್ಲಿ ನೀನು ಅವರಂತೆ ಇದ್ದಿ. ಅಯ್ಯೋ, ನಮ್ಮ ತಮ್ಮ, ನಮ್ಮ ಸಹೋದರರು, ಅವರಿಗೆ ಕೇಡುಂಟಾಗ್ತಾ ಇದೆ, ಯಾರೊಬ್ಬ ಅನ್ಯ ಬಂದುಬಿಟ್ಟು ಇವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ, ನಮ್ಮ ತಮ್ಮಂದ್ರು, ನಮ್ಮ ಸಹೋದರರು ಅಂತೇಳಿ ಸಹೋದರರ ಪರವಾಗಿ ನೀನು ನಿಂತ್ಕೊಳ್ಳಿಲ್ಲ, ಸಹೋದರರಿಗೆ ವಿರೋಧಿಗಳಾಗಿರ್ತಕ್ಕಂತಹ ಮ್ಲೇಚ್ಛರ ಪರವಾಗಿ ನೀನು ನಿಂತ್ಕೊಂಡಿ ನೀನು. ಅದಕ್ಕೆ ನಿನಗೆ ಈ ಒಂದು ನಾಶನದ ಒಂದು ಪ್ರವಾದನೆ, ಅದಕ್ಕೆ ಈ ಒಂದು ನಾಶನದ ನಿನಗೆ ಎಚ್ಚರಿಕೆ ಗಂಟೆ. ಯಾತಕ್ಕೋಸ್ಕರ ಈ ಒಂದು ಪ್ರವಾದನೆ ಅಂತಂದ್ರೆ, ನೀನು ಅವರಂತೆ ಇದ್ದಿ. 12ನೇ ವಚನ, ನಿನ್ನ ತಮ್ಮನ ದುರ್ದಿನದಲ್ಲಿ, ಅವನ ಅಪಾಯ ಕಾಲದಲ್ಲಿ ನೀನು ಸುಮ್ಮನೆ ನೋಡಬಾರದಾಗಿತ್ತು. ಏನ್ ಮಾಡ್ತಾ ಇದ್ದಾನೆ, ಒಂದೊಂದೊಂದೊಂದು ಪಾಯಿಂಟ್ ನೋಡಿ. ಯಾಕೆ ಈ ಒಂದು ನಾಶನ, ಯಾಕೆ ನಾಶನ ಅಂತಂದ್ರೆ, ನಿನ್ನ ತಮ್ಮನ ದುರ್ದಿನದಲ್ಲಿ, ಅವನ ಅಪಾಯ ಕಾಲದಲ್ಲಿ ನೀನು ಸುಮ್ಮನೆ ನೋಡುತ್ತಿರಬಾರದಾಗಿತ್ತು. ಸುಮ್ಮನೆ ನೋಡ್ತಾ ಇದ್ದಾನೆ. ಯಹೂದ್ಯರ ನಾಶನ ದಿವಸದಲ್ಲಿ ಹಿಗ್ತಾ ಇದ್ದಂತೆ. ಅವ್ರು ನಾಶ ಆಗ್ತಾ ಇದ್ದಾರೆ, ಈ ಎದೋಮ್ಯರು ಹಿಗ್ತಾ ಇದ್ದಾರೆ. ಹಿಂಗೆ ಆಗ್ಬೇಕು ನಿಮ್ಗೆ ಅಂತ ಹಿಗ್ತಾ ಇದೆ. ಅವರ ಇಕ್ಕಟ್ಟಿನ ವೇಳೆಯಲ್ಲಿ ಬಾಯಿ ಕಿಸಿಯಬಾರದಾಗಿತ್ತು. ಅವ್ರ ಸಂಕಷ್ಟದಲ್ಲಿದ್ದಾರೆ, ಇಕ್ಕಟ್ಟಲ್ಲಿದ್ದಾರೆ ಅಂತೇಳಿ ಬಾಯಿ ಕಿಸಿತಾ ಇದ್ದಾರೆ. ನನ್ನ ಜನರ ವಿಪತ್ಕಾಲದಲ್ಲಿ ಅವರ ಪುರದ್ವಾರದೊಳಗೆ ಪ್ರವೇಶಿಸಬಾರದಾಗಿತ್ತು. ಅವರು ವಿಪತ್ತಿನಲ್ಲಿದ್ದಾರೆ. ನೀನು ಏನ್ ಮಾಡ್ತಿದ್ದಿ, ಶತ್ರುಗಳೊಟ್ಟಿಗೆ ಸೇರಿ ನೀನು ಪುರದ್ವಾರದೊಳಗೆ ನೀನು ಪ್ರವೇಶಿಸಿ ಅವರ ವಿಪತ್ಕಾಲದಲ್ಲಿ ಅವರ ಕೇಡಿಗೆ ನಿನ್ನಂತವನ ಕಣ್ಣು ಅರಳಬಾರದಾಗಿತ್ತು. ಕಣ್ಣು ಅರಳ್ತಾ ಇದೆ ಅಂತ, ಹೊಡಿತಾ ಇದ್ದಾರಾ, ಹೊಡಿಲಿ, ಓಡ್ತಾ ಇದ್ದಾರಾ, ಓಡ್ಲಿ,
ಕಣ್ಣು ಅರಳ್ತಾ ಇದ್ದಾವೆ. ಎಲ್ಲಿ ಎಲ್ಲಿ ಏನಾಯ್ತು ಏನಾಯ್ತು, ಇನ್ನಾಯ್ತಾ, ಇನ್ನೇನಾಯ್ತಾ, ಇನ್ನೇನು ಕೆಟ್ಟ ಸುದ್ದಿದೆಯಾ? ಕಣ್ಣು ಅರಳ್ತಾ ಇದೆ, ಕಿವಿ ಅಗಲಾಗ್ತಾ ಇದೆ. ಯಾವುದರ ದಿನದಲ್ಲಿ? ತನ್ನ ತಮ್ಮನ ಕೇಡಿನ ದಿನದಲ್ಲಿ, ಸಂಕಟದ ದಿನದಲ್ಲಿ. ಆಮೇಲೆ ಇನ್ನೇನಾಗ್ತದೆ ಅಂತಂದ್ರೆ, ಅವರ ವಿಪತ್ಕಾಲದಲ್ಲಿ ಅವರ ಸ್ವತ್ತಿಗೆ ನೀನು ಕೈ ಹಾಕಬಾರದಾಗಿತ್ತು. ಅವ್ರ ವಿಪತ್ಕಾಲದಲ್ಲಿ ಅವರ ಸ್ವತ್ತು, ಅವರ ಆಸ್ತಿಗೆ ಏನ್ ಮಾಡ್ತಾನೆ, ನೀನು ಕೈ ಹಾಕ್ತಾ ಇದ್ದಾನೆ. ಇದನ್ನ ಅವಾಗವಾಗ ರೋಡ್ ಆಕ್ಸಿಡೆಂಟ್ಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಇತ್ತೀಚೆಗೆ ಮೈಸೂರಲ್ಲಿ, ಅಂದ್ರೆ ಇತ್ತೀಚೆಗೆಲ್ಲ ಬಹಳ ವರ್ಷಗಳ ಹಿಂದೆ, ಈ ನಂಜನಗೂಡಿಂದ ಮೈಸೂರು ಅಥವಾ ಮಂಡ್ಯ ಕಡೆನೋ ಮದುವೆಗೆ ಅಂತ ಹೇಳ್ಬಿಟ್ಟು ಒಂದು ಬಸ್ಸು ಹೊರಟಿತ್ತು. ಬಸ್ಸು ಹೊರಟ್ರೆ ಮದುವೆ ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಬಂಡಿಪಾಳ್ಯದಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ಕೆರೆ ಬರ್ತದೆ. ಆ ಕೆರೆಯಲ್ಲಿ ಬಸ್ಸು ಪಲ್ಟಿ ಆಗಿಬಿಟ್ಟಿತ್ತು. ಎಷ್ಟೋ ಜನರು ಸತ್ತೋಗ್ಬಿಟ್ರು, ಎಷ್ಟೋ ಜನರು ಪ್ರಾಣ ಕಳ್ಕೊಂಡ್ರು, ಎಷ್ಟೋ ಜನ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ರು. ಆಗ ಆ ಹೊತ್ತಿನ ಒಂದು ದಿನದಲ್ಲಿ ದಿನಪತ್ರಿಕೆಗಳನ್ನು ಓದಬೇಕಾದ್ರೆ ಅವರು ಇಕ್ಕಟ್ಟಲ್ಲಿ ಸಾಯ್ತಾ ಇದ್ದಾರೆ. ಪ್ರಾಣ ಕಾಪಾಡ್ಕೊಳ್ಬೇಕಂತೇಳಿ ನೀರಿನಲ್ಲಿ ಅವರು ಜೀವ ಉಳಿಸ್ಕೊಳ್ಬೇಕಂತೇಳಿ ಹೋರಾಡ್ತಾ ಇದ್ದಾರೆ. ಆದರೆ ಕೆಲವರು ಅಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನು ಮಾಡಿದ್ದಾರೆ ಅಂತಂದ್ರೆ, ಅವರ ಕತ್ತಲ್ಲಿರುವಂಥ ಚಿನ್ನ, ಅವ್ರ ಕಿವಿಲಿರ್ತಕ್ಕಂಥ ಚಿನ್ನ, ಅವುಗಳನ್ನ ಕದ್ಕೊಂಡು ಹರ್ಕೊಂಡು ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಪೆಟ್ರೋಲ್ ಟ್ಯಾಂಕ್ ಗಾಡಿ ಹೋಗ್ತಾ ಇರ್ತದೆ ರೋಡಲ್ಲಿ ಅಂತ ಇಟ್ಕೊಳ್ಳಿ, ಯಾವುದೋ ಆಕಸ್ಮಿಕವಾಗಿ ಆಕ್ಸಿಡೆಂಟ್ಗಳಾಗಿ ಆ ಪೆಟ್ರೋಲ್ ಟ್ಯಾಂಕ್ ಗಾಡಿ ಪಲ್ಟಿ ಆಗ್ಬಿಟ್ರೆ ಜನ ಆ ಆಪತ್ಕಾಲದಲ್ಲಿ ಏನು ಕಷ್ಟ ಆಗಿದೆ, ಅವ್ರನ್ನ ಏನಾದರೂ ಮಾಡಿ ನಾವು ಸೇವ್ ಮಾಡಬೇಕು, ಅವರ ಒಂದು ರಕ್ಷಣೆಗೆ ನಾವು ನಿಂತ್ಕೊಳ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಆಲೋಚನೆಗಳಿಗಿಂತ ಹೆಚ್ಚಾಗಿ ಆ ವಸ್ತುವನ್ನು ನಾವು ಪಡ್ಕೊಳ್ಬೇಕು, ಆ ಪೆಟ್ರೋಲನ್ನು ನಾವು ಪಡ್ಕೊಳ್ಬೇಕು. ಇತ್ತೀಚೆಗೆ ಮೈಸೂರು ಟು ಪಿರಿಯಾಪಟ್ಟಣ ಹೋಗೋ ಒಂದು ದಾರಿಲಿ ಒಂದು ಸಿಮೆಂಟ್ ಲೋಡು ಲಾರಿ ಬಿದ್ದುಬಿಡ್ತು. ಡ್ರೈವರು ಕ್ಲೀನರು ಅದರಲ್ಲಿರುವಂಥವ್ರು ಸತ್ತೋಗ್ಬಿಟ್ರಂತೆ. ಆದ್ರೆ ಜನ ಆ ಸಿಮೆಂಟ್ ಲಾರಿ ಬಿದ್ದಾಗ ಆ ಸಿಮೆಂಟನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಏನಾಗ್ತಾ ಇದೆ ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ವಿಪತ್ಕಾಲದಲ್ಲಿ ಅವರ ಸ್ವತ್ತಿಗೆ ನೀನು ಕೈ ಹಾಕಬಾರದಾಗಿತ್ತು. ಓಡಿ ಹೋಗುವವರನ್ನು ಕೊಲ್ಲುವುದಕ್ಕೆ ದಾರಿಗಳು ಕೂಡುವ ಸ್ಥಳದಲ್ಲಿ ನಿಲ್ಲಬಾರದಾಗಿತ್ತು. ಅಂದ್ರೆ ಇಸ್ರಾಯೇಲರು ಅಶ್ವರ್ಯರ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಬೇಕಂತೇಳಿ ಇಸ್ರಾಯೇಲರು ಯಹೂದ್ಯರು ಓಡಿ ಹೋಗ್ತಾ ಇದ್ದಾರೆ ತಮ್ಮ ಪ್ರಾಣಗಳನ್ನು ಉಳಿಸ್ಕೋಬೇಕಂತೇಳಿ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲ್ಲೋಗ್ತೀರಿ, ಇಲ್ಲಿ ನಿಂತ್ಕೊಳ್ಳಿ ಅಂತೇಳಿ ಅವ್ರನ್ನ ಅಡ್ಡಗಟ್ಟಿ ನಿಲ್ಲಿಸ್ಬಿಟ್ಟು ಶತ್ರುಗಳ ಕೈಗೊಪ್ಪಿಸ್ಕೊಡ್ತಾ ಇದ್ದಾರೆ. ಹೊಡಿರಿ ಇವ್ರನ್ನ ಅಂತ ಹೇಳ್ಬಿಟ್ಟು. ಇದು ಪರಿಸ್ಥಿತಿ. ಯಾಕೆಂತಂದ್ರೆ ಅವ್ರ ಸಹೋದರರ ಕಡೆಗೆ ನೀನು ಈ ರೀತಿಯಾದಂತಹ ರೀತಿಯಲ್ಲಿ ನಡ್ಕೋಬಾರ್ದು. ಇಷ್ಟು ಒಂದು ಕೆಟ್ಟದಾದಂಥ ರೀತಿಯಲ್ಲಿ ನೀನು ನಡ್ಕೊಳ್ಬಾರ್ದು. ಇಷ್ಟು ಉಗ್ರದಿಂದ ನೀನು ನಡ್ಕೊಳ್ಬಾರದು. ಇಕ್ಕಟ್ಟಿನ ವೇಳೆಯಲ್ಲಿ ತಪ್ಪಿಸಿಕೊಂಡವರನ್ನು ಶತ್ರುವಿಗೆ ಒಪ್ಪಿಸಬಾರದಾಗಿತ್ತು. ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ. ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ, ಅವ್ರು ಯಾರೇ ಆಗಿರಲಿ, ಅವರು ಇಸ್ರಾಯೇಲರಾಗಿರಲಿ, ಯಹೂದ್ಯರಾಗಿರಲಿ, ಎದೋಮ್ಯರೇ ಆಗಿರಲಿ, ಅಥವಾ ಫಿಲಿಸ್ಟಿಯರೇ ಆಗಿರಲಿ, ಅಥವಾ ಬಾಬೇಲಿನವರೇ ಆಗಿರಲಿ, ಅಶ್ಶೂರ್ ದೇಶದವರೇ ಆಗಿರಲಿ, ಅವ್ರು ಯಾರೇ ಆಗಿರಲಿ, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಈ ರೀತಿಯಾಗಿ ನಡ್ಕೊಂಡಂಥವರಿಗೆ ಯೆಹೋವನ ದಿನ ಅಂತಂದ್ರೆ ಅದು ತೀರ್ಪಿನ ದಿನ ಅಂತೇಳಿ. ಯೆಹೋವನ ತೀರ್ಪಿನ ದಿನವು ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ. ನೀನು ಮಾಡಿದ್ದೇ ನಿನಗಾಗುವುದು. ಓ ಎದೋಮೆ, ನೀನು ಏನು ಮಾಡಿದ್ಯೋ ಅದೇ ನಿನಗಾಗ್ತದೆ. ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು ಅಂತ ಹೇಳ್ತಾರೆ. ಹಾಗಾಗಿ ಪರಿಸ್ಥಿತಿ ಇದು. ಸೊ ಇದರಿಂದ ನಾವೇನು ತಿಳ್ಕೊಳ್ಬೇಕು, ನಮಗೇನು ಪಾಠ ಇದೆ, ನಮಗೇನು ಆಧರಣೆ ಇದೆ, ನಮಗೇನು ಸ್ಥಿರಚಿತ್ತ ಬರ್ತದೆ ಅಂತಂದ್ರೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು, ನಿನ್ನ ಸಹೋದರನನ್ನ ನಿನ್ನಂತೆ ಪ್ರೀತಿಸು. ನಿನ್ನ ಸಹೋದರನು ಆಪತ್ಕಾಲದಲ್ಲಿ ಇದ್ದಾನೆ ಅಂತಂದ್ರೆ ಬರೀ ಬಾಯಿ ಮಾತಿನಿಂದಲ್ಲ, ಬಾಯಿ ಉಪಚಾರದಿಂದಲ್ಲ, ಅವನ ಕಷ್ಟಕ್ಕೆ ನೀನು ಸ್ಪಂದಿಸು. ಇಕ್ಕಟ್ಟಿನ ದಿನದಲ್ಲಿ ಆತನ ಜೊತೆಗಿರು. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ತಾನು ಹೇಳ್ತಾನೆ, ಸುವಾರ್ಥ ಪ್ರಚಾರದಲ್ಲಿ ನನಗೆ ಎಷ್ಟೇ ಹಿಂಸೆಗಳಾದರೂ, ಎಷ್ಟೇ ತೊಡಕುಗಳು ಎದುರಾದರೂ ಕೂಡ ನೀವು ನಮ್ಮ ಜೊತೆಗಿದ್ರಿ ಅಂತ ಹೇಳ್ತಾನೆ. ಫಿಲಿಪ್ಪಿಯವರೇ, ನೀವು ನಮ್ಮ ಜೊತೆಗಿದ್ದು ನನ್ನನ್ನು ಸಹಕರಿಸಿದ್ರಿ. ನನ್ನ ಕಷ್ಟ ಕಾಲದಲ್ಲಿ ನೀವು ಹೇಗೆ ನನ್ನನ್ನು ಟ್ರೀಟ್ ಮಾಡಿದ್ರಿ ಅಂತಂದ್ರೆ, ನನಗಿರ್ತಕ್ಕಂತಹ
ಆ ಒಂದು ಅಸ್ವಸ್ಥತೆಯಲ್ಲಿ ನೀವು ಓಕರಿಸ್ಕೊಳ್ಳಲಿಲ್ಲ, ನೀವು ಅಸಹ್ಯ ಪಟ್ಕೊಳ್ಳಿಲ್ಲ. ನೀವು ನನ್ನನ್ನು ದೇವದೂತನಂತೆ ನೀವು ಏನು ಮಾಡಿದ್ರಿ ಅಂತಂದರೆ ಉಪಚಾರ ಮಾಡಿದ್ರಿ. ಸೊ ನನಗೆ ಎಷ್ಟು ಪ್ರೀತಿಯನ್ನು ತೋರಿಸಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರಿಯರೇ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅಂತ ಹೇಳ್ತಾನೆ. ಯಾರು ನಿನ್ನ ನೆರೆಯವನು? ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡಂಥವ್ರು, ಕ್ರಿಸ್ತನ ರಕ್ತ ಸಂಬಂಧಿಕರು. ಶಾರೀರಿಕ ರಕ್ತ ಸಂಬಂಧಿಗಳಿಗಿಂತ ಕ್ರಿಸ್ತನ ರಕ್ತ ಸಂಬಂಧ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಕಡೆ ಹೇಳ್ತಾನೆ, ಏನಂತಂದ್ರೆ ಶಿಷ್ಯರು ಬಂದು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ನಿನ್ನ ತಾಯಿ, ನಿನ್ನ ತಂಗಿ, ನಿನ್ನ ತಮ್ಮಂದರು ಹೊರಗಡೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ನಿನ್ನ ನೋಡೋದಕ್ಕೆ ಬಂದಿದ್ದಾರೆ, ಜನ ಫುಲ್ ರಶ್ ಇದೆ. ಸ್ವತಃ ಯೇಸು ಕ್ರಿಸ್ತನ ತಾಯಿ, ತಂಗಿ, ತಮ್ಮಂದ್ರೆ ರಕ್ತ ಸಂಬಂಧಿಗಳೇ ಆತನ ನೋಡಕ್ಕಾಗದೇ ಇರತಕ್ಕಂತಹ ಜನಜಂಗುಳಿ ತುಂಬಿದೆ. ಅಂತ ಪರಿಸ್ಥಿತಿಯಲ್ಲಿ ಶಿಷ್ಯನ ಹೇಳ್ತಾ ಇದ್ದಾನೆ, ನಿನ್ನ ತಮ್ಮಂದ್ರು, ನಿನ್ನ ತಂಗಿಯರು, ನಿನ್ನ ತಾಯಿ ಬಂದಿದ್ದಾರೆ ನಿನ್ನ ನೋಡಕ್ಕೆ ಅಂತಂದ್ರೆ ಯೇಸು ಕ್ರಿಸ್ತನ ಅಂತಂದ್ರೆ, ಯಾರು ನನಗೆ ತಂಗಿ, ಯಾರು ನನಗೆ ತಮ್ಮ, ಯಾರು ನನಗೆ ತಾಯಿ? ಯಾರು ದೇವರ ವಾಕ್ಯಗಳನ್ನ ಕೇಳಿ ಅದರ ಪ್ರಕಾರ ಜೀವಿತವನ್ನು ಜೀವಿಸ್ತಾರೋ ಅವರೇ ನನಗೆ ತಂಗಿ, ತಮ್ಮ, ತಾಯಿ ಅಂತ ಹೇಳ್ತಾರೆ. ಅಂದ್ರೆ ರಕ್ತ ಸಂಬಂಧಕ್ಕಿಂತ ಕ್ರಿಸ್ತನ ರಕ್ತ ಸಂಬಂಧ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ, ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ನಿನ್ನ ಸಹೋದರನನ್ನು ನಿನ್ನಂತೆ ಪ್ರೀತಿಸು. ಸೊ ಹಾಗಾಗಿ ನಮಗೆ ಪಾಠ ಏನಂತಂದ್ರೆ, ಅವರು ಹಾದು ಹೋಗಲು ಅನುಕೂಲ ಮಾಡಲಿಲ್ಲ. ಅವರು ಕಾದೇಶಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಕಾನಾನ್ ದೇಶಕ್ಕೆ, ಅವರ ಪ್ರದೇಶದಿಂದ ಅವರು ಹಾದು ಹೋಗುವುದಕ್ಕೆ ಅವ್ರಿಗೆ ಅನುಕೂಲ ಮಾಡಲಿಲ್ಲ. ಅವರು ಯಾರು? ಎದೋಮ್ಯರು. ಮತ್ತು ನಾವೇನು ಮಾಡಬೇಕು? ಕೊರತೆಯಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಬರೀ ಬಾಯಿ ಮಾತಿನಿಂದಲ್ಲ. ಅದೇ ಯೇಸು ಕ್ರಿಸ್ತನ ಅಂತಾನೆ, ಹಸಿದವನಿಗೆ ಅನ್ನ ಕೊಡು, ನೀರಡಿಕೆ ಆದರೆ ನೀರು ಕೊಡು, ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಡು ಅಂತ ಹೇಳ್ತಾನೆ. ಕ್ರಿಯೆ ರೂಪದಲ್ಲಿ. ಬಾಯಿ ಮಾತಿನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ಆತ್ಮವಿಲ್ಲದ ದೇಹ ಹೇಗೆ ಸತ್ತದ್ದು, ಅದೇ ರೀತಿಯಾಗಿ ಕ್ರಿಯೆಗಳಿಲ್ಲದಂಥ ನಂಬಿಕೆ ಕೂಡ ಸತ್ತದ್ದೇ ಅಂತ ಹೇಳ್ತಾನೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ನಾವು? ಈ ಒಂದು ಒಬದ್ಧ ಗ್ರಂಥದಿಂದ ನಾವು ತಿಳ್ಕೊಳ್ಬೇಕಾದದ್ದೇನು? ನಿನ್ನ ಸಹೋದರನನ್ನ ನಿನ್ನಂತೆ ಪ್ರೀತಿಸು. ಹೇಗೆ ಪ್ರೀತಿಸಬೇಕು? ಎದೋಮರು ಪ್ರೀತಿಸಿದ ಹಾಗೆ, ಎದೋಮರು ನಡ್ಕೊಂಡಂತ ರೀತಿಯಲ್ಲ. ಸೊ ಹಾಗಾಗಿ ಯಾಕೋಬನ ಮುಂದಣ ಪ್ರಾಬಲ್ಯ ಏನು ಅಂತ ಹೇಳ್ಬಿಟ್ಟು ಒಬದ್ಧ ಗ್ರಂಥ 16ನೇ ವಚನದಿಂದ ನಮಗೆ 21ನೇ ವಚನದವರೆಗೆ ನಮ್ಗೆ ಕಾಣಿಸ್ತದೆ. ಸೊ ಈ ರೀತಿಯಾಗಿ ನೀನು ಯಹೂದ್ಯರ ವಿಷಯದಲ್ಲಿ ನಡ್ಕೊಂಡಿಯಲ್ವಾ, ಅದಕ್ಕೆ ತಕ್ಕ ಶಾಸ್ತಿ ನಾನು ನಿನಗೆ ಮಾಡ್ತೀನಿ. ಆದರೆ ಯಹೂದ್ಯರನ್ನ ನಾನು ಮೇಲೆ ಕೆತ್ತೀನಿ. ಇವತ್ತು ಕಷ್ಟದಲ್ಲಿರ್ಬೋದು ಅವರು, ಅಶ್ಶೂರ್ಯರಿಂದ ಅವರು ಸೆರೆಗೆ ಒಯ್ಯಲ್ಪಟ್ಟಿರಬಹುದು. ಅವ್ರನ್ನ ನಾನು ಬಿಡಿಸ್ತೀನಿ. ಅವ್ರ ಪರವಾಗಿ ನಾನು ಇರ್ತೀನಿ. ನೀತಿಯ ಪರವಾಗಿ, ನ್ಯಾಯದ ಪರವಾಗಿ ನಾನು ಇರ್ತೀನಿ. ಅವರನ್ನ ಮುಂದೆ ನಾನು ಪ್ರಾಬಲ್ಯಕ್ಕೆ ತರ್ತೀನಿ ಅಂತೇಳಿ 16ನೇ ವಚನದಿಂದ 21ನೇ ವಚನದವರೆಗೆ ಯಹೂದ್ಯರ ಮುಂದಿನ ಪ್ರಾಬಲ್ಯ, ಯಾಕೋಬಿನ ಮುಂದಿನ ಪ್ರಾಬಲ್ಯ. ಯಾಕೋಬ್ ಅಂತಂದ್ರೆ ಯಾಕೋಬ್ ಇಸ್ರಾಯೇಲ್. ಇವತ್ತು ನೀನು ಅವರ ಕಷ್ಟದ ದಿನದಲ್ಲಿ ನೀನು ಅವ್ರಿಗೆ ಆಗ್ಲಿಲ್ಲ. ಅವರು ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ. ಆದ್ರೆ ಮುಂದೆ ನಾನು ಇವರ ಒಂದು ಪ್ರಾಬಲ್ಯಕ್ಕೆ ನಾನೇ ಕಾರಣನಾಗಿರ್ತೀನಿ. ಮುಂದೆ ನಾನು ಅವ್ರನ್ನ ಉನ್ನತ ಸ್ಥಿತಿಗೆ ತಗೊಂಡ್ಬರ್ತೀನಿ ನಾನು. ಆದ್ರೆ ನೀನು ಮಾಡಿದಂತಹ ಕ್ರಿಯೆಗಳಿಗೆ, ನೀನು ನಡ್ಕೊಂಡಂಥ ರೀತಿಗೆ ನಿನ್ನನ್ನು ನಾನು ಶಿಕ್ಷಿಸ್ತೀನಿ ಅಂತ ಹೇಳ್ಬಿಟ್ಟು ಅವರ ಒಂದು ಶಿಕ್ಷೆಯನ್ನ ಈ ಒಂದು ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಇವತ್ತು ನಾವೇನು ಕಲ್ತ್ಕೊಳ್ತೀವಿ ಇದರಿಂದ? ಈ ಒಬದ್ಧ ಪುಸ್ತಕದಿಂದ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ಕ್ರಿಸ್ತನನ್ನು ಅನುಸರಿಸ್ತಕ್ಕಂಥ ನಾವುಗಳು, ಕ್ರಿಸ್ತನು ನಮಗೆ ಶಿರಸ್ಸಾಗಿರುವುದರಿಂದ, ಕ್ರಿಸ್ತನ ಸ್ವರತ್ತು ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆ ಆಗಿರ್ತಕ್ಕಂಥ ನಾವುಗಳು ಏನು ಕಲಿತೀವಿ? ಈ ಒಬದ್ಧ ಪುಸ್ತಕದಿಂದ ಏನು ಕಲಿಯೋದಕ್ಕೆ ಅವಕಾಶ ಇದೆ? ನಮಗೆ ಏನು ಕಲಿಯೋಕ್ಕೆ ಅವಕಾಶ ಇದೆ ಅಂತಂದ್ರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಅಂತ ಹೇಳ್ತಾರೆ. ಅದನ್ನು ನಾವು ಕಲಿಬೇಕಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 17ರಿಂದ 18ನೇ ವಚನದಲ್ಲಿ
ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ. ಅವನಿಗೆ ಹಂಗೆ ಆಗ್ಬೇಕು ನೋಡು ಅಂತ ಅನ್ಬೇಡ. ಅವನು ಮಾಡಿದ ಪಾಪ ಅವನು ಬಿಡ್ತದ, ಆಯ್ತು ನೋಡು ಅಂತೇಳಿ ಹಿಗ್ಗಬೇಡ. ದೇವರ ಪಕ್ಷಪಾತಿ ಅಲ್ಲ. ಆತನ ಎಲ್ರಿಗೂ ಕೂಡ ನ್ಯಾಯವಾಗಿ ತೀರ್ಪು ಮಾಡ್ತಾನೆ. ಅವನು ದೇಹದಿಂದ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಅವನು ಮಾಡಿದ್ದಕ್ಕೆ ಅವನು ಲೆಕ್ಕ ಕೊಡ್ತಾನೆ. ಆದ್ರೆ ನೀನೇನ್ ಮಾಡಬೇಕು? ಹಿಗ್ಗಬೇಡ. ನಿನ್ನ ಶತ್ರುಗೋಸ್ಕರ ನೀನು ಪ್ರಾರ್ಥಿಸು. ನಿನ್ನ ಶತ್ರು ನಿನ್ನ ಸಂಕಟದಲ್ಲಿದ್ದಾಗ ಅವನನ್ನು ಪ್ರೀತಿಸು, ಅವನು ಪರಾಮರಿಸು. ನಿನ್ನ ಕೈಲಾದದ್ದನ್ನು ಮಾಡಿ ಅವನನ್ನು ಸಂತೈಸು. ಹಿಗ್ಗಬೇಡ. ಎಡವಿದರೆ ನಿನ್ನ ಹೃದಯ ಹರ್ಷಿಸದಿರಲಿ. ಎಡು ಬಿದ್ರೆ ನಿನ್ನ ಹೃದಯ ಹರ್ಷಿಸಬಾರ್ದು. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ನಿನ್ನ ಕಡೆಗೆ ತಿರುಗಿಸಾನು. ಬಿ ಕೇರ್ಫುಲ್. ಅವನ ಕಡೆಯಿಂದ ತಿರುಗಿಸಾನು, ನಿನ್ನ ಕಡೆ ತಿರುಗಿಸಾನು. ಮೇ ಬಿ ತಿರುಗಿಸಾನು. ಬಿ ಕೇರ್ಫುಲ್. ಇವತ್ತು ಸಭೆಗಳಲ್ಲೇ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಗಳಂತ ಕರೆದುಕೊಳ್ಳಲ್ಪಡ್ತಕ್ಕಂಥ ಸಭೆಗಳೇ. ಒಂದು ಸಭೆ ಕಂಡ್ರು ಒಂದಕ್ಕಾಗಲ್ಲ, ಒಬ್ರು ಕಂಡ್ರು ಒಬ್ರಿಗಾಗಲ್ಲ. ಹೊರಗಡೆ ಹಲೋ ಬ್ರದರ್, ಹಾಯ್ ಬ್ರದರ್ ಅಂತಂದ್ರೆ ಒಳಗಡೆ ಮಸಿತಾ ಇರ್ತಾರೆ, ಹಲ್ಲು ಮಸಿತಾ ಇರ್ತಾರೆ. ಅವನ ನಾಶನಕ್ಕೋಸ್ಕರ ಅವರು ಬಕಪಕ್ಷಿ ಅಂತ ಕಾಯ್ತಾ ಇರ್ತಾರೆ. ಅವನು ದುರ್ದಿನಗಳಿಗೋಸ್ಕರ ಕಾದ್ಕೊಂಡಿರ್ತಾರೆ. ನೋ, ಈ ತರ ಆಲೋಚನೆ ಸಲ್ಲದು. ಯೆಹೋವನು ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಕೋಪವನ್ನು ಅವನ ಕಡೆಯಿಂದ ನಿನ್ನ ಕಡೆ ತಿರುಗಿಸಾನು. ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಸಹೋದರ ಸ್ನೇಹವು ನೆಲೆಯಾಗಿರ್ಲಿ ಅಂತ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಸಹೋದರ ಸ್ನೇಹವು ನೆಲೆಯಾಗಿರಲಿ. ಸಹೋದರ ಸ್ನೇಹ ಅನ್ನುವಂಥದ್ದು ನೆಲೆಯಾಗಿರ್ಬೇಕು, ನೆಲೆಗೊಂಡಿರ್ಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, 14ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದೀರಿ. ನೋಡ್ರಿ ಅಂತ ಹೇಳ್ತಾನೆ. ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ತಿನ್ನುವವರಾಗಿ. ಇವತ್ತು ಕ್ರಿಸ್ತನ ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಸಭೆ. ಒಬ್ಬರನ್ನ ಕಂಡ್ರು ಒಬ್ರಿಗಾಗಲ್ಲ, ಒಬ್ಬರು ಸಹವಾಸಕ್ಕೆ ಇನ್ನೊಬ್ರು ಹೋಗಲ್ಲ. ಎಲ್ಲಿದೆ ಸಹೋದರ ಸ್ನೇಹ? ಎಲ್ಲಿದೆ ಕ್ರಿಸ್ತನ ಪ್ರೀತಿ? ಕ್ರಿಸ್ತನ ಒಂದು ವೇಳೆ ಈ ರೀತಿಯಾಗಿ ನಮ್ಮನ್ನು ಪ್ರೀತಿ ಮಾಡಿದನಾ? ತಂದೆಯವರು ಏನ್ ಮಾಡ್ತಾ ಇದ್ರು ಇವ್ರಿಗೂ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ನನ್ನ ಹೆಜ್ಜೆ ಜಾಡನ್ನು ನೀವು ಅನುಸರಿಸಿ ಅಂತ ಹೇಳ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟು ಹೋದಂತ ಹೆಜ್ಜೆ ಜಾಡ್ ಇದೇನಾ? ಯಾರು ಪರ್ಫೆಕ್ಟ್ ಅಲ್ಲ ಪ್ರಿಯರೇ. ನಾವೆಲ್ಲ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ ಆಗಿರ್ತಕ್ಕಂಥ ನಮ್ಮಗಳನ್ನ ದೇವರು ಕ್ರಿಸ್ತನಲ್ಲಿ ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ಆದ್ರೆ ನಾವ್ಯಾರು ಪರ್ಫೆಕ್ಟ್ ಅಲ್ಲ, ನಾವ್ಯಾರು 100% ಅಲ್ಲ. 100% ಆಗುವುದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮಗೆ ನೇಮಕವಾದಂಥ ಓಟವನ್ನು ಓಡ್ತಾ ಇದ್ದೀವಿ. ಇಂಥ ಓಟವನ್ನು ಓಡುವುದರಲ್ಲಿ ಕೆಲವರು ಬಲಹೀನರಿರ್ತಾರೆ, ಕೆಲವರು ಬಲವಂತರು ಇರ್ತಾರೆ, ಕೆಲವರು ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋರು ಇರ್ತಾರೆ, ಕೆಲವರು ಅಷ್ಟೊಂದು ಅರ್ಥ ಮಾಡಿಕೊಳ್ಳದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರನ್ನು ಪ್ರೀತಿಸಬೇಕು. ಅವರು ಒಂದು ವೇಳೆ ತಪ್ಪಿ ಹೋಗ್ತಾ ಇದ್ರು ಕೂಡ, ದೇವರ ಸಂಕಲ್ಪದ ಸಂಗತಿಗಳಿಂದ ಅವರು ದೂರವಾಗಿ ಮಾನವ ನಿರ್ಮಿತವಾದಂಥ ಕಟ್ಟಳೆಗಳನ್ನು ಅನುಸರಿಸ್ತಾ ಇದ್ರೂ ಕೂಡ
ಆತ್ಮಾನುಸಾರವಾಗಿ ನಡೆಯದೆ ಶರೀರಾನುಸಾರವಾಗಿ ನಡೆಯುವವರಾಗಿದ್ರೂ ಕೂಡ ಅವರು ನಿನ್ನ ಸಹೋದರರು, ಕ್ರಿಸ್ತನ ರಕ್ತ ಸಂಬಂಧಿಗಳು. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವ್ರನ್ನ ಪ್ರೀತಿ ಮಾಡೋಣ, ಅವ್ರನ್ನ ಸನ್ಮಾನಿಸೋಣ, ಅವ್ರನ್ನ ಆಧರಿಸೋಣ. ಯಾಕೆಂದ್ರೆ ಕ್ರಿಸ್ತನು ನಮ್ಮನ್ನ ಆಧರಿಸಿದ್ದಾನೆ. ನಾವು ಪಾಪಿಗಳು. ದೇವರ ಕೋಪಕ್ಕೆ, ದೇವರ ಉಗ್ರತೆಗೆ ಗುರಿಯಾಗಿದ್ದಂಥವ್ರು. ನಾವು ಅನುಭವಿಸಬೇಕಾದಂಥ ಶಿಕ್ಷೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನು ಹೊತ್ಕೊಂಡಿದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ. ಅವ್ರಿಗೋಸ್ಕರ ನಾವೇನು ರಕ್ತ ಧಾರೆ ಇರುತ್ತೆ ಇಲ್ವಲ್ಲ, ಒಂದು ಪ್ರೀತಿ. ಇವತ್ತು ಸಭೆಗಳ ಪರಿಸ್ಥಿತಿ ಇದೆ ಪ್ರೇರೆ. ಹಾಗಾಗಿ ಇವತ್ತು ಏನಾಗಿದೆ, 4 ಗೋಡೆಗೆ ಒಂದೊಂದು ಸ್ಥಾನಿಕ ಸಭೆಗೆ ಅದೇ ಸೀಮಿತ ಆಗಿಬಿಟ್ಟಿದೆ ಅಷ್ಟೇ. ಮುಂದಕ್ಕೆ ಹೋಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ. ಸಂತೋಷ ಅನ್ನುವಂಥದ್ದು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಷ್ಟೇ. ಇದು ಇನ್ನೊಬ್ಬರಿಗೆ ಎಕ್ಸ್ಟೆಂಡ್ ಆಗ್ತಾ ಇಲ್ಲ, ಅಷ್ಟಕ್ಕೆ ಸೀಮಿತ ಆಗ್ತದೆ. ಕ್ರಿಸ್ತನ ಪ್ರೀತಿ ಅಂತದ್ದ? ಕ್ರಿಸ್ತನ ಪ್ರೀತಿ ಅಂತದ್ದಲ್ಲ, ದೇವರ ಪ್ರೀತಿ ಅಂತದ್ದಲ್ಲ. ದೇವರೆಲ್ಲೋ ಮೈಸೂರಲ್ಲಿರ್ತಕ್ಕಂಥ ನಮಗೋಸ್ಕರ ಮಾತ್ರ ಕ್ರಿಸ್ತನ ರಕ್ತ ಕೊಟ್ಟಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಇಡೀ ಲೋಕದಲ್ಲಿ ಹೆಚ್ಚು ಕಡಿಮೆ 700ರಿಂದ 800 ಕೋಟಿ ಜನಸಂಖ್ಯೆ ಇದೆ. ಅಷ್ಟು ಜನರ ಮೇಲೆ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸ್ತಾ ಇದ್ದಾನೆ. ಎಲ್ಲರ ಮೇಲೆ ತನ್ನ ಸೂರ್ಯನನ್ನು ಉದಯಿಸ್ತಾ ಇದ್ದಾನೆ. ಎಲ್ರಿಗೂ ಗಾಳಿ ಮಳೆಗಳನ್ನ, ಭೂಮಿಯಿಂದ ಫಲವನ್ನ ಉಂಟು ಮಾಡ್ತಾ ಇದ್ದಾನೆ. ಅವ್ರ ಹೃದಯಗಳನ್ನ ಸಂತೋಷ ಪಡಿಸ್ತಾ ಇದ್ದಾನೆ. ಅವ್ರ ದಿನಗಳಿಗೆ ಭದ್ರತೆಯನ್ನು ಕೊಡ್ತಾ ಇದ್ದಾನೆ, ಆಯುಷ್ಕಾಲವನ್ನು ಕೊಡ್ತಾ ಇದ್ದಾನೆ. ತಂದೆಯ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ವಲ್ಲ, ಪಕ್ಷಪಾತ ಇಲ್ವಲ್ಲ. ಕ್ರಿಸ್ತನ ಸುರಿಸಿದಂಥ ರಕ್ತ ಕೇವಲ ಇಂಡಿಯಾದವರಿಗೆ ಮಾತ್ರ, ಕೇವಲ ಅಮೆರಿಕದವ್ರಿಗೆ ಮಾತ್ರ, ಕೇವಲ ಆಫ್ರಿಕನ್ನವ್ರಿಗೆ ಮಾತ್ರ ಅಂತೇಳಿ ನಿಲ್ಲಲ್ಲ, ಎಲ್ಲರಿಗೋಸ್ಕರ. ನೀನು ಮನುಷ್ಯನ, ನಾನು ಮನುಷ್ಯನ, ಪ್ರತಿ ಮನುಷ್ಯನಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾನು ಮನುಷ್ಯನೇ ಆಗಿದ್ರೆ ಕ್ರಿಸ್ತ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಾನು ಮನುಷ್ಯ ಅಲ್ಲ ಅಂತಂದ್ರೆ ಕ್ರಿಸ್ತ ನನಗೋಸ್ಕರ ಪ್ರಾಣ ಕೊಟ್ಟಿಲ್ಲ. ಇದನ್ನ ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದ ಕೊನೆಯ ಭಾಗದಲ್ಲಿ, ಮೃತಪಟ್ಟದ್ದರಿಂದಲೇ ಮಾನವ ಪ್ರಭಾವಗಳನ್ನು ಹೊಂದಿದನು, ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಅಂತ ಹೇಳ್ತಾನೆ. ಎಲ್ಲರಿಗೋಸ್ಕರ, ಕೆಲವರಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಆತನು ಮರಣವನ್ನು ಅನುಭವಿಸಿದ್ದಾನೆ. ಪ್ರತಿ ಮನುಷ್ಯರಿಗೋಸ್ಕರ ಆತನು ಮರಣವನ್ನು ಅನುಭವಿಸಿದ್ದಾನೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸಹೋದರ ಸ್ನೇಹ ಎಲ್ಲಿದೆ? ಸಹೋದರ ಸ್ನೇಹ ಎದೊಮ್ಮೆ ರೀತಿಯಲ್ಲಿ ನಡ್ಕೊಂಡ್ರೆ ದೇವರ ತೀರ್ಪು ನಮಗೂ ಕೂಡ ಕಟ್ಟಿಟ್ಟ ಬುತ್ತಿದೆ ಪ್ರೇರೆ. ಎದೊಮ್ಮೆರ ರೀತಿಯಲ್ಲಿ ತಮ್ಮ ಸಹೋದರರೆಡೆಗೆ ನಡ್ಕೊಂಡಂಥ ರೀತಿಯಲ್ಲಿ ಇವತ್ತು ನಾವುಗಳು ಏನಾದರೂ ನಡ್ಕೊಂಡ್ರೆ ನಮಗೂ ಕೂಡ ತೀರ್ಪು ಖಂಡಿತ ಇದ್ದೇ ಇರುತ್ತದೆ. ಯಾಕಂದ್ರೆ ದೇವರು ಪಕ್ಷಪಾತಿ ಅಲ್ಲ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಿಂದ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಅಂತ ಹೇಳ್ತಾನೆ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನ ನೀವು ತಂದೆ ಅಂತ ಕರೀತಾ ಇರೋದ್ರಿಂದ ಭಕ್ತಿಯಿಂದ, ಭಯದಿಂದ ನಿಮಗೆ ನೇಮಕವಾದಂತಹ ಈ ಪ್ರವಾಸ ಕಾಲವನ್ನ ಕಳಿರಿ ಅಂತ ಹೇಳ್ತಾರೆ. ಬಹಳ ಆಲೋಚನೆ ಮಾಡಬೇಕಾಗಿದೆ. ಒಬ್ಬದ್ದೇ ಗ್ರಂಥದ ಮುಖಾಂತರ ಇವತ್ತು ನಿನ್ನ ಸಹೋದರನನ್ನ ನಿನ್ನಂತೆ ಪ್ರೀತಿಸು ಅನ್ನುವಂಥದ್ದು, ಇದು ಹೇಳೋದಕ್ಕೆ ಮಾತ್ರ ತುಂಬಾ ಸುಲಭ. ಇದು ಕಾರ್ಯರೂಪದಲ್ಲಿ ಬಹಳ ಕಷ್ಟ ಇದೆ ಪ್ರೇರೆ. ಯಾಕೆ ಕಷ್ಟ ಅಂತಂದ್ರೆ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಪಡಿಸ್ತದೆ ಅನ್ನುವಂತಹ ಆಲೋಚನೆ ನಮಗಿದ್ರೆ ಇದು ಬಹಳ ಸುಲಭ. ಆದ್ರೆ ಕ್ರಿಸ್ತನ ಪ್ರೀತಿ ಇವತ್ತು ಮನುಷ್ಯರನ್ನು ಒತ್ತಾಯ ಪಡಿಸ್ತಾ ಇಲ್ಲ. ಆ ರೀತಿ ಅವರು ಬೆಳೆದು ಬಿಟ್ಟಿದ್ದಾರೆ ಇವತ್ತೆಲ್ಲ. ಆತ್ಮಾನುಸಾರವಾದಂತಹ ಜೀವಿತದ ಮೇಲೆ ಅವ್ರಿಗೆ ಆಲೋಚನೆಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಶರೀರ ಸಂಬಂಧವಾದಂತಹ ಆಲೋಚನೆಗಳಲ್ಲಿ ಅವರ ಆಲೋಚನೆಗಳು ಇನ್ನಷ್ಟು ಅಧಿಕವಾಗಿ ಹೋಗ್ತಾ ಇದ್ದಾವೆ.
ಹಾಗಾಗಿ ಕಷ್ಟ ಆಗ್ತಾ ಇದೆ ಸಹೋದರನ ಪ್ರೀತಿಸೋದು. ಒಂದು ಸಾರಿ ಕ್ರಿಸ್ತನನ್ನು ದೃಷ್ಟಿಸು, ಒಂದು ಸಾರಿ ಅಪೊಸ್ತಲರನ್ನು ನೋಡು, ಒಂದು ಸಾರಿ ಆದಿ ಸಭೆಯ ಕ್ರೈಸ್ತರನ್ನು ನೋಡು. ಅವರ ಪ್ರೀತಿ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ಇವತ್ತು ಆಲೋಚನೆ ಮಾಡಬೇಕಾಗಿದೆ ನಾವು. ಸಹೋದರ ಸ್ನೇಹ, ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಸಹೋದರನ ಯಾವ ರೀತಿ ಪ್ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಒಂದ್ಸಾರಿ ನೋಡ್ಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ ಪ್ರೇರೆ. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಿಂದ. ರೋಮನ್ಸ್ ಚಾಪ್ಟರ್ 12 ವರ್ಸ್ 9. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ವಚನಕಾರರು, ಇವನಾರವ ಎಂದೆಣಿಸದಿರಯ್ಯ, ಇವನಮ್ಮವ ಎಂದೆಣಿಸಯ್ಯ ಅಂತ ಹೇಳ್ಬಿಟ್ಟು ಒಂದು